ಆ 6 ಲಕ್ಷ ಕಾಲು ಬಲವುಳ್ಳಂತ ಯೋಧರು, ಅವರ ಹೆಣ್ಣಂದಿರು, ಅವರ ತಂದೆ ತಾಯಿಗಳು, ಅವರ ಮಕ್ಕಳು ಒಟ್ಟಾಗಿ ಸೇರಿದ್ರೆ ಇಸ್ರಾಯೇಲ್ ಒಂದು ಸಂಖ್ಯೆ ಹೆಚ್ಚು ಕಡಿಮೆ 25ರಿಂದ 30 ಲಕ್ಷ ಅವತ್ತು ಐಗುಪ್ತ ದೇಶದಲ್ಲಿ ಇತ್ತು. ಆದರೆ ಐಗುಪ್ತ ದೇಶದಲ್ಲಿ ಇರುವಂತಹ ಐಗುಪ್ತಿಯರ ಸಂಖ್ಯೆ ಇನ್ನೂ ಅದು ಹೆಚ್ಚಿನ ಸಂಖ್ಯೆಯಲ್ಲಿತ್ತು. ಆದರೆ ಫರೋನ ಮೂರ್ಖತನದಿಂದ ಆ ಒಂದು 10ನೇ ಒಂದು ಉಪದ್ರವದಲ್ಲಿ ಅಷ್ಟು ಐಗುಪ್ತ ದೇಶದ ಕುಟುಂಬಗಳಿಂದ ಆ ಒಂದು ಚೊಚ್ಚಲ ಮಕ್ಕಳನ್ನ ಅವ್ರು ಕಳ್ಕೊಳ್ಳಬೇಕಾಗಿತ್ತು. ಅದರ ಸಂಖ್ಯೆ ಅತಿ ದೊಡ್ಡದು. ಐಗುಪ್ತ ದೇಶದಲ್ಲಿ ಅವರ ಗೋಳು ಕೇಳಲಿಕ್ಕೆ ಆಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಗೋಳಿಟ್ಟರು ಎಂಬುದನ್ನು ನೋಡ್ತೇವೆ. ಯಾತಕ್ಕೋಸ್ಕರವಾಗಿ ಫರೋನು ಅಲ್ಲಿಯವರೆಗೆ ಬಿಟ್ಟುಕೊಂಡನು? ಅದು ಅವನ ಕೇವಲ ಮೂರ್ಖತನ ಮಾತ್ರವೇ. ಯಾವ ರೀತಿಯಾಗಿ ಅಂತಂದ್ರೆ 10 ಉಪದ್ರವಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದು ನೈಲ್ ನದಿಯ ನೀರನ್ನು ರಕ್ತ ಮಾಡುವಂಥದ್ದು, 2ನೇದು ದೇಶವೆಲ್ಲ ಕಪ್ಪೆಗಳು, 3ನೇದು ಹೇನುಗಳು, ಮತ್ತು 4ನೇದು ವಿಷಹುಳುಗಳು, 5ನೇದು ಸಾಕು ಪ್ರಾಣಿಗಳ ಮೇಲೆ ರೋಗ ಬಾಧೆಗಳು, 6ನೇದು ಮನುಷ್ಯರ ಮತ್ತು ಸಾಕು ಪ್ರಾಣಿಗಳ ಮೇಲೆ ಹುಣ್ಣುಗಳು, 7ನೇದು ಹೇಲ್ ಸ್ಟೋನ್ ಅಂದ್ರೆ ಆನೆಕಲ್ಲಿನ ಮುಖಾಂತರವಾಗಿ ಮರಣಹೋಮ, 8ನೇದು ಲೋಕಸ್ಟಸ್ ಅದರ ಮುಖಾಂತರವಾಗಿ ಅವರ ಒಂದು ಎಲ್ಲಾ ರೀತಿಯಾಗಿರುವಂತ ಬೆಳೆ ನಾಶ, ಮತ್ತು 9ನೇದು 3 ದಿನಗಳ ಅಂಧಕಾರ, 9 ಉಪದ್ರವಗಳು. 10ನೇ ಉಪದ್ರವ ದೇವರು ಹೇಳುತ್ತಾನೆ 11ನೇ ಅಧ್ಯಾಯದಲ್ಲಿ, ಈ ಒಂದು ಉಪದ್ರವದ ಮುಖಾಂತರವಾಗಿ ಫರೋ ಬಿಡುಗಡೆ ಮಾಡ್ತಾನೆ. ಈ 9 ಉಪದ್ರವಗಳಲ್ಲಿ ಕೂಡ ಫರೋನು ಇಸ್ರೇಲ್ನ ಬಿಡುಗಡೆ ಮಾಡೋದೇ ಇಲ್ಲ, ಇಷ್ಟು ನಷ್ಟ ಆದ್ರೂ ಕೂಡ. ಆದ್ರೆ ಈ ದೇವರು ಹೇಳ್ತಾನೆ, ಯೆಹೋವ ದೇವರು ಮೋಶೆ ಇನ್ನೊಂದು ಉಪದ್ರವ ಇದೆ, ಅದರ ಮುಖಾಂತರವಾಗಿ ನನ್ನ ಜನರಿಗೆ ಬಿಡುಗಡೆ ಉಂಟಾಗ್ತದೆ ಅನ್ನುವಂಥದ್ದು ನೋಡ್ತೇವೆ. ಅಲ್ಲಿವರೆಗೆ ಫರೋ ಯಾಕೆ ಬಿಟ್ಟುಕೊಂಡ? ಅವನಿಗೆ ವಾರ್ನಿಂಗ್ ಇರ್ಲಿಲ್ವಾ? ಇಲ್ಲಿ ಏನಾಗಿದೆ ಅಂತಂದ್ರೆ, ಫರೋ ಎನ್ನುವಂಥವನು ಐಗುಪ್ತ ದೇಶದಲ್ಲಿ ಐಗುಪ್ತ ದೇಶದಲ್ಲಿ ಸುಮಾರು 80 ದೇವತೆಗಳಿದ್ದಾರೆ ಎಂಬುದಾಗಿ ಒಂದು ಪ್ರತೀತಿ. ಅದರಲ್ಲಿ ದೊಡ್ಡ ದೇವರು ಯಾರಪ್ಪ ಅಂತಂದ್ರೆ ಸೂರ್ಯ ದೇವರು. ಆ ಸೂರ್ಯ ದೇವನ ಮಗನೇ ಫರೋ, ಅಂದ್ರೆ ಸೂರ್ಯ ದೇವನ ಪ್ರತಿನಿಧಿ ಫರೋ. ಆದ್ದರಿಂದ ಐಗುಪ್ತ ದೇಶದಲ್ಲಿರುವಂತ ಜನರಲ್ಲೂ ಕೂಡ ಫರೋಹನನ್ನ ದೇವರು ಎಂಬುದಾಗಿ ಪೂಜಿಸುವಂತ ಆ ಸಂದರ್ಭ ಆ ಒಂದು ದೇಶದಲ್ಲಿ ಅಲ್ಲಿತ್ತು. ಆದ್ರಿಂದ ಫರೋನ್ ಏನ್ ಅನ್ಕೊಂಡಂದ್ರೆ, ನಾನೇ ದೇವರು, ನನಗಿಂತ ಇನ್ನೊಬ್ಬ ದೇವರು ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ಅವನು ಆಲೋಚನೆ ಮಾಡ್ತಾ ಇದ್ದ. ಅದರಲ್ಲಿ ಕೂಡ ಇಲ್ಲಿ ಗಮನಿಸುವಂತ ಮಾತು, ಈ ಸುಮಾರು 20-25 ಲಕ್ಷ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇದ್ದಾರಲ್ಲ, ಅವರು ದಾಸತ್ವದಲ್ಲಿದ್ದಾರೆ. ಅವರ ಮೇಲೆ ಮರಣದ ಒಂದು ಹೋಮ ಮಾಡಬೇಕೆಂಬುವಂತ ಒಂದು ಆಜ್ಞೆಯನ್ನು ಹೊರಡಿಸಿದಾಗ ಕೂಡ ಯಾವ ದೇವರು ಅವರನ್ನು ರಕ್ಷಿಸಲಿಲ್ಲ. ಫರೋ ಅನ್ಕೊಂಡ ಇಸ್ರಾಯೇಲ್ ದೇವರು ಕ್ಷುಲ್ಲಕವಾಗಿರುವಂತ ದೇವರು, ಐಗುಪ್ತ ದೇವರುಗಳ ಮುಂದೆ ಆತನು ಯಾವ ಕೆಲಸಕ್ಕೂ ಬಾರದವನು, ಅವರ ಜನರನ್ನೇ ರಕ್ಷಿಸಿಕೊಳ್ಳಿಕ್ಕೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಫರೋನು ಯೆಹೋವ ದೇವರನ್ನು ಕುರಿತಾಗಿ ಕ್ಷುಲ್ಲಕವಾಗಿ ಆಲೋಚನೆ ಮಾಡಿದ್ದ. ಆದ್ರೆ ಉಪದ್ರವಗಳು ಬಂದಾಗ ಏನಾಯ್ತು? ಮೊದಲನೇ ಉಪದ್ರವ ಅದು ನಡೆದೋಯ್ತು, ನೈಲ್ ನದಿಯ ನೀರು ರಕ್ತವಾಯಿತು. ಅದನ್ನ ಅಲ್ಲಿರುವಂತ ಮಾಂತ್ರಿಕರು ಕೂಡ ಮಾಡಿದರು. 2ನೇ ಉಪದ್ರವ ದೇಶವೆಲ್ಲ ಕಪ್ಪೆಗಳು, ಅದನ್ನು ಕೂಡ ಮಾಂತ್ರಿಕರು ಮಾಡಿದರು. ಆದ್ರೆ 3ನೇ ಉಪದ್ರವ ದೇಶವೆಲ್ಲ ಹೇನು ಹುಳಗಳಿಂದ ತುಂಬಿದಾಗ ಮಾಂತ್ರಿಕರು ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಬದಲು ಮಾಂತ್ರಿಕರು ಪ್ರಯತ್ನ ಪಡ್ತಾರೆ. ಫರೋ ಹೇಳ್ತಾನೆ, ಮಾಡ್ರಪ್ಪ ನೀವು ಮಾಡ್ರಿ ಅಂತೇಳಿ ಅವರು ಪ್ರಯತ್ನ ಪಡ್ತಾರೆ. ಆದ್ರೆ 3ನೇ ಉಪದ್ರವವನ್ನ ಅವರು ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಅವರ ಒಂದು ಮಾಂತ್ರಿಕರ ಕೈಯಲ್ಲಿ ಆಗೋದಿಲ್ಲ. ಆಗ ಮಾಂತ್ರಿಕರು ಫರೋಗೆ ಹೇಳ್ತಾರೆ ಅಂತಂದ್ರೆ, ಜೋಯಿಸರು ಫರೋಗೆ ಏನ್ ಹೇಳ್ತಂದ್ರೆ, ಇದು ದೇವರ ಕೈ, ಇದು ದೇವರ ಕೈ. ಫರೋಗೆ ಹೇಳ್ತಾ ಇದ್ದಾರೆ, ನಮ್ ಕೈಯಲ್ಲಿ ಆಗಲ್ಲ. ಅಲ್ಲಿ ಫರೋ ಯೋಚನೆ ಮಾಡಬೇಕಾಗಿತ್ತು, ನಾನು ಹೋರಾಡುತ್ತಿರುವಂತಹ ದೇವರು ಅದು ಸಾಮಾನ್ಯವಾಗಿರುವಂತಹ ದೇವರು ಅಲ್ಲ ಎಂಬುದಾಗಿ. ಮತ್ತಿನ್ನೊಂದು ಕೂಡ ಆಲೋಚನೆ ಮಾಡ್ರಿ, ಆರೋನನ ಕೋಲು ಕೆಳಕ್ಕೆ ಬಿಸಾಡಿದಾಗ ಅದು ಸರ್ಪವಾಯಿತು. ಮಾಂತ್ರಿಕರು ಕೂಡ ಅವರ ಕೋಲುಗಳನ್ನು ಬಿಸಾಡಿ ಸರ್ಪಗಳನ್ನಾಗಿ ಮಾಡಿದರು.
ಆದ್ರೆ ಆಹಾರವನ ಕೋಲಿಂದ ಬಂದಿರೋ ಸರ್ಪ ಏನಾಯ್ತು? ಬೇರೆ ಎಲ್ಲಾ ಕೋಲುಗಳಿಂದ ಉಂಟಾಗಿರೋ ಸರ್ಪಗಳನ್ನು ನುಂಗಿಬಿಟ್ಟಿತ್ತು. ಆಗಲೂ ಕೂಡ ಫರೋ ಯೋಚನೆ ಮಾಡಬೇಕಿತ್ತು, ಅರೆ ಏನಿದು, ಮಾಂತ್ರಿಕರು ಮಾಡುವ ಸರ್ಪಗಳನ್ನ ಆಹಾರವನ ಕೋಲು ಸರ್ಪ ನುಂಗ್ತಾ ಇದೆಯಲ್ಲ, ಅದಕ್ಕೆ ನಮ್ಮ ಮಾಂತ್ರಿಕರಿಗೆ ಶಕ್ತಿ ಇದೆ ಅಂತ ಯೋಚನೆ ಮಾಡಬಹುದಿತ್ತು. ಮತ್ತು ನಾಲ್ಕನೇದಾಗಿ ಗಮನಿಸುವಂತ ಮಾತು, ಮೂರನೇದಾಗಿ ಗಮನಿಸುವಂತ ಮಾತು, ನಾಲ್ಕೊಂದು ಉಪದ್ರವ ಏನಾಯ್ತು? ವಿಷ ಹುಳುಗಳು ಬಂತು ಇಸ್ರಾಯೇಲ್ರ ಮೇಲೆ. ವಿಷ ಹುಳುಗಳು ಬಂದಂತ ಸಂದರ್ಭದಲ್ಲಿ ಫರೋವನ ಗಮನಕ್ಕೆ ಇನ್ನೊಂದು ಏನ್ ಬಂತು ಅಂತಂದ್ರೆ, ಅದು ವಿಷ ಹುಳುಗಳು ಕೇವಲ ಐಗುಪ್ತ ದೇಶದಲ್ಲಿ ಮಾತ್ರವೇ ಇತ್ತು. ಆದ್ರೆ ಗೋಷನ್ ಪ್ರಾಂತದಲ್ಲಿರುವಂತಹ ಇಸ್ರಾಯೇಲ್ರಿಗೆ ವಿಷ ಹುಳುಗಳು ಬರಲಿಲ್ಲ. 4ನೇ ಉಪದ್ರವದಿಂದ ಹಿಡಿದು 9ನೇ ಉಪದ್ರವವರೆಗೆ ಸುಮಾರು 6 ಉಪದ್ರವಗಳು ಬರೀ ಐಗುಪ್ತ ದೇಶದ ಮೇಲೆ ಮತ್ತು ಐಗುಪ್ತ ದೇಶದ ಜನರಿಗೆ ಮಾತ್ರವೇ ಸೀಮಿತವಾಗಿತ್ತು. ಆದ್ರೆ ಇಸ್ರಾಯೇಲ್ ಇರುವಂತಹ ಗೋಷನ್ ಪ್ರಾಂತದಲ್ಲಿ ಈ 4ನೇ ಉಪದ್ರವದಿಂದ ಹಿಡಿದು 9ನೇ ಉಪದ್ರವವರೆಗೆ ಅಲ್ಲಿ ಬರಲೇ ಇಲ್ಲ, ಅವರಿಗೆ ಹಾನಿ ಉಂಟಾಗಲೇ ಇಲ್ಲ. ಇದರ ಮುಖಾಂತರ ಫರೋ ಏನು ಅರ್ಥ ಮಾಡ್ಕೋಬಹುದಿತ್ತು? ಇದರಲ್ಲಿ ಏನು ವಿಶೇಷತೆ ಇದೆ, ನಾನು ಹೋರಾಡುವಂತಹ ದೇವರು ಸಾಮಾನ್ಯವಾಗಿರುವಂತಹ ದೇವರಲ್ಲ, ನಾನು ನೆನೆಸಿದ ರೀತಿಯಲ್ಲಿ ಇವರು ದಾಸರ ಅಥವಾ ಗುಲಾಮರ ದೇವರು, ಆತನಿಗೆ ಶಕ್ತಿ ಇಲ್ಲ ಎಂಬುದಾಗಿ ನೆನೆಸಿಕೊಂಡಿದ್ದೆ, ಆ ರೀತಿ ಅಲ್ಲ ಎಂಬುದಾಗಿ ಆತನು ಪಶ್ಚಾತ್ತಾಪ ಪಟ್ಟು ಅವನು 10ನೇ ಉಪದ್ರವವಾಗಿರುವಂತಹ ಚೊಚ್ಚಲ ಮಕ್ಕಳನ್ನ ಮರಣದಿಂದ ತಪ್ಪಿಸಬಹುದಾಯ್ತು. ಆದ್ರೆ ಅವರು ತಪ್ಪಿಸಲಿಲ್ಲ. ಅದರ ಬದಲು ನಾವು ಗಮನಿಸುವಂತಹ ಮಾತೇನಂತಂದ್ರೆ, ಈ 9 ಉಪದ್ರವಗಳು ಕೂಡ ಐಗುಪ್ತ ದೇಶದಲ್ಲಿರುವಂತಹ ಒಂದೊಂದು ದೇವತೆಯ ಮೇಲೆ ಬಂದಿರುವಂತಹ ಒಂದು ತೀರ್ಪಾದಾಗಿತ್ತು. ಉದಾಹರಣೆಗೆ ನೈಲ್ ನದಿಯನ್ನ ಅವರು ಪೂಜೆ ಮಾಡ್ತಾರೆ, ಅದು ರಕ್ತವಾಯಿತು. ಕಪ್ಪೆಗಳನ್ನ ಫರ್ಟಿಲಿಟಿ ಗಾರ್ಡ್ ಎಂಬುದಾಗಿ ಪೂಜೆ ಮಾಡ್ತಾರೆ, ಅದರ ಮೇಲೂ ಕೂಡ ಕಪ್ಪೆಗಳು ಅವ್ರಿಗೆ ಏನಾಯ್ತು ಅಂತಂದ್ರೆ, ಬೆಡ್ರೂಮ್ ಅಲ್ಲಿ ಅಡಿಗೆ ಮನೆಯಲ್ಲಿ ಕಪ್ಪೆಗಳು ಬಂದು ವಾಸನೆ ಗುಡ್ಗುಟ್ಟೋಗಿ ಕೇಳಿ ಅವರಿಗೆ ಸಾಕಾಗೋಯ್ತು ಅವರ ದೇವರುಗಳಿಂದ. ಅದೇ ರೀತಿ ಎಲ್ಲಾ ಒಂದು ದನಗಳನ್ನ ಪೂಜೆ ಮಾಡ್ತಾರೆ, ಅದರ ಮೇಲೆ ಉಂಡುಗಳು ಬಂತು. ಈ ರೀತಿಯಾಗಿ ಎಲ್ಲಾ ತರವಾದ ಉಪದ್ರವಗಳು ಬಂತು. ಮತ್ತು 9ನೇ ಉಪದ್ರವವಾಗಿರುವಂತದ್ದು, ಸೂರ್ಯನು ಕಪ್ಪಾದನು. 3 ದಿನಗಳ ಕಾಲ ಐಗುಪ್ತ ದೇಶದ ಮೇಲೆ ಗಾಢಾಂಧಕಾರ ಬಂತು. ಅವರು ಸೂರ್ಯ ದೇವತೆಯನ್ನು ಪೂಜೆ ಮಾಡಿರ್ತಾರೆ, ದೇವರೇ ನೀನು ನಮ್ಮ ದೇವರು, ನಮಗೆ ಬೆಳಕನ್ನ ಕೊಡು. ಅಲ್ಲಿ ಇಸ್ರಾಯೇಲ್ರ ಒಂದು ಗೋಷನ್ ಪ್ರಾಂತದಲ್ಲಿ ಬೆಳಕಿದೆ, ಐಗುಪ್ತ ದೇಶದಲ್ಲಿ ಬೆಳಕಿಲ್ಲ. ನಮ್ಮ ದೇವರು ನಮಗೆ ಬೆಳಕನ್ನು ಕೊಡಬೇಕು ಬಿಟ್ಟು ಅವ್ರಿಗೆ ಬೆಳಕು ಸಿಗ್ತಾ ಇದೆಯಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಪ್ರಾರ್ಥನೆ ಮಾಡಬಹುದಿತ್ತು. ಇದೆಲ್ಲ ಅದರ ಮುಖಾಂತರವಾಗಿ ಫರೋನು ತನ್ನ ಮನಸ್ಸನ್ನ ಮಾರ್ಪಡಿಸಿಕೊಂಡು ಇಸ್ರಾಯೇಲ್ಗೆ ಬಿಡುಗಡೆ ಮಾಡಿದ್ದರೆ, ಆ ಚೊಚ್ಚಲ ಮಕ್ಕಳು ಅವನ ಮಗುವನ್ನು ಕೂಡ ಸೇರಿಸಿಕೊಂಡು ಅವರು ತಪ್ಪಿಸ್ಕೋಬಹುದಿತ್ತು. ಅದು ಆ ರೀತಿ ಮಾಡಲಿಲ್ಲ. ದೇವರ ವಾಕ್ಯದಲ್ಲಿ ಗಮನಿಸುವಂತ ಮಾತೇನಂತಂದ್ರೆ, 5ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಮೋಶೆ ಫರೋವನ ಹತ್ರ ಬಂದು, ಐಗುಪ್ತರ ದೇವರಾಗಿರುವಂತ ಯೆಹೋವನು ಅವರನ್ನ ಬಿಡುಗಡೆ ಮಾಡು, ನಾವು 3 ದಿನ ಪ್ರಯಾಣ ಮಾಡಿ ಅರಣ್ಯದಲ್ಲಿ ಆತನ ಆರಾಧಿಸಬೇಕು ಎಂಬುದಾಗಿ ಅವರನ್ನು ಬಿಡುಗಡೆ ಮಾಡಬೇಕೆಂಬುದು ಕೇಳಿದಾಗ ಫರೋ ಏನ್ ಹೇಳ್ದ? ಆ ಯೆಹೋವನು ಯಾರು? ಆತನ ಮಾತನ್ನು ನಾನೇ ಕೇಳಬೇಕು ಎಂಬುದಾಗಿ ಆತನು ಹೇಳುವಂಥದ್ದನ್ನ ನೋಡ್ತೇವೆ. ಅಂದ್ರೆ ಕ್ಷುಲ್ಲಕವಾಗಿರುವಂತ ರೀತಿಯಲ್ಲಿ ಆತನು ಮಾತನಾಡುವಂಥದ್ದನ್ನ ನಾವು ಗಮನಿಸುತ್ತೇವೆ. ಮತ್ತೆ ಮುಂದುವರೆದು ನಾವು ಗಮನಿಸುವಂತ ಮಾತೇನಂತಂದ್ರೆ, ಫರೋನು 9ನೇ ಅಧ್ಯಾಯ 12ನೇ ವಚನದಲ್ಲಿ ಹುಣ್ಣು ಬೊಕ್ಕೆಗಳು ಬಂದಂತ ಸಂದರ್ಭದಲ್ಲಿ, ಅದಕ್ಕಿಂತ ಮೊದಲು 8ನೇ ಅಧ್ಯಾಯ 15ನೇ ವಚನದಲ್ಲಿ ಕಪ್ಪೆಗಳು ಆ ದೇಶವನ್ನೆಲ್ಲ ಆಕ್ರಮಿಸುವಾಗ ಮೋಸೆಗೆ ಪ್ರಾರ್ಥನೆ ಮಾಡ್ತಾನೆ, ಆಯ್ತಪ್ಪ ನೀನು ನಿಮ್ಮ ದೇವರಿಗೆ ಹೇಳು, ಈ ಕಪ್ಪೆಗಳೆಲ್ಲ ಹೋಗಂಗ್ ಮಾಡು, ನಾನು ಕ್ಷಮಿಸ್ಲಿಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಆ ಕಪ್ಪೆಗಳಲ್ಲಿ ಹೋದ್ಮೇಲೆ ಏನ್ ಮಾಡ್ತಾನೆ ಅವನು? ತನ್ನ ಹೃದಯವನ್ನ ಮೊಂಡು ಮಾಡಿಕೊಂಡನು. 5:12ನೇ ವಚನದಲ್ಲಿ. ಮತ್ತು 8ನೇ ಅಧ್ಯಾಯ 32ನೇ ವಚನದಲ್ಲಿ ವಿಷ ಹುಳುಗಳು ಬಂದಾಗಲೂ ಕೂಡ ಮೋಸನ ಕರೆದ್ಬಿಟ್ರು ವಿಷ ಹುಳುಗಳು ಹೋಗಂಗ್ ಮಾಡು ಅಂತ ಹೇಳ್ತಾನೆ. ಅವನು ಪ್ರಾರ್ಥನೆ ಮಾಡಿ ಹೋಗ್ತವೆ. ಆದ್ರೆ ಫರೋನು ತನ್ನ ಹೃದಯವನ್ನ ಮೊಂಡು ಮಾಡಿಕೊಂಡನು. ಮತ್ತು 9ನೇ ಅಧ್ಯಾಯ 12ನೇ ವಚನದಲ್ಲಿ ಹುಣ್ಣು ಪಕ್ಕೆಗಳು ಬಂದಂತ ಸಂದರ್ಭದಲ್ಲಿ
ಆಗಲೂ ಕೂಡ ಮೋಶೆಗೆ ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡು, ಇವನ್ನ ಬಿಡಿಸ್ಬಿಡು, ನಾನು ಕಳ್ಸಿಕೊಡ್ತೀನಿ ಅಂತ ಹೇಳಿ ಆ ಒಂದು ಬುಕ್ಕೆಗಳು ಹೋದ್ಮೇಲೆ ಫರೋನು ತನ್ನನ್ನು ಕಠಿಣಪಡಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಮತ್ತು 9ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ಆನೆಕಲ್ಲಿನ ಮುಖಾಂತರವಾಗಿ ಆ ಹೊರಗಡೆ ಅಂದ್ರೆ ಫೀಲ್ಡ್ ನಲ್ಲಿರುವಂತ ಪ್ರಾಣಿಗಳು ಮತ್ತು ಆಳುಗಳು ಅವರು ಸಾಯುವಂತ ಒಂದು ಪರಿಸ್ಥಿತಿ ಬಂದಾಗಲೂ ಕೂಡ ಫರೋನು ಮೋಶೆಗೆ ಹೇಳ್ತಾನೆ, ಇದರ ಮುಖಾಂತರ ಬಿಡುಗಡೆ ಬೇಕು ಅಂತ ಹೇಳ್ತಾನೆ. ಆದ್ರೆ ಆ ಒಂದು ಉಪದ್ರವ ಹೋದ ಮೇಲೆ ಫರೋಹನ ಹೃದಯವು ಕಠಿಣವಾಯಿತು ಎಂಬುದನ್ನು ನೋಡ್ತೇವೆ. ಅಂದ್ರೆ 5 ಸರ್ತಿ ವಾಕ್ಯದಲ್ಲಿ ಇನ್ನೂ ಬೇರೆ ಕಡೆ ನೋಡಿದ್ರೆ ಇನ್ನೂ ಸ್ವಲ್ಪ ಸಿಗ್ತದೆ. 5 ಸರ್ತಿ ಆದ್ರೂ ಡೈರೆಕ್ಟ್ ಆಗಿ ಅದನ್ನು ಕಠಿಣಪಡಿಸಿಕೊಂಡನು. ಫರೋನು ತನ್ನ ಹೃದಯವನ್ನ ಕಠಿಣಪಡಿಸಿಕೊಂಡನು. ಆದ್ರೆ ಗಮನಿಸ್ರಿ, 10ನೇ ಅಧ್ಯಾಯ 20ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಮಿಡತೆಗಳಿಂದ ಹಾನಿ ಉಂಟಾದಾಗ ಅಲ್ಲಿ ಗಮನಿಸುವಂತ ಮಾತಾಡಿದ್ರೆ 10ನೇ ಅಧ್ಯಾಯ 20ನೇ ವಚನದಲ್ಲಿ ಯೆಹೋವನು ಫರೋಹನ ಹೃದಯವನ್ನ ಕಠಿಣಪಡಿಸಿದನು. ಮತ್ತು 10ನೇ ಅಧ್ಯಾಯ 27ನೇ ವಚನದಲ್ಲಿ ಕಾರ್ಗತ್ತಲು ಉಂಟಾದಾಗ ನಾನು ಬಿಡುಗಡೆ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಆದ್ರೆ ಯೆಹೋವನು ಫರೋಹನ ಹೃದಯವನ್ನ ಕಠಿಣಪಡಿಸಿದನು. ಮೊದಲು ಫರೋಹನ ಕಠಿಣಪಡಿಸಿಕೊಂಡ, ಆಮೇಲೆ ದೇವರೇ ಫರೋಹನ ಹೃದಯವನ್ನ ಕಠಿಣಪಡಿಸಿದನು. ಅದಾದ ಮೇಲೆ ಯೆಹೋವನು ಮೋಶೆಗೆ ಹೇಳ್ತಾನೆ, ಮೋಶೆ ಇನ್ನೊಂದು ಉಪದ್ರವ ಇದೆ, ಅದು ನೀನು ಮಾಡು, ಅದರ ಮುಖಾಂತರ ಏನ ಉಂಟಾಗ್ತದೆ ನೋಡು. ಐಗುಪ್ತ ದೇಶದಲ್ಲಿರುವಂತ ಪ್ರತಿಯೊಂದು ಚೊಚ್ಚಲು ಮಗ, ಪ್ರತಿಯೊಂದು ಮನೆಯಲ್ಲಿರುವಂತ ಚೊಚ್ಚಲು ಮಗನು, ಪ್ರತಿಯೊಂದು ಮನೆಯಲ್ಲಿರುವಂತ ಚೊಚ್ಚಲು ಪ್ರಾಣಿ ಆ ಮರಣದ ದೂತಕ್ಕೆ ಕೊಲೆ ಮಾಡುತ್ತಾನೆ. ಆ ಮರಣದೂತನು ಅವರನ್ನೆಲ್ಲ ಕೂಡ ಸಾಯಿಸ್ತಾನೆ. ಆಗ ಮಾತ್ರ ಫರೋನು ಅಂದ್ರೆ ತನ್ನ ಸ್ವಂತ, ಇದೆಲ್ಲವೂ ಕೂಡ ಅವನು ಪ್ರೊಟೆಕ್ಷನ್ ಇರುತ್ತೆ ಒಂದು ರೀತಿಯಲ್ಲಿ. ಆದ್ರೆ ತನ್ನ ಸ್ವಂತ ಮಗನು ನಾಳೆ ರಾಜಕುಮಾರನು, ನಾಳೆ ರಾಜನಾಗಬೇಕು, ಅವನು ಫರೋ ಆಗ್ಬೇಕು, ಅವನು ಸಾಯ್ತಾನೆ. ಒಬ್ಬ ಆಳಾಗಿರುವಂತವನು ಕೂಡ ಮಗನ ಚೊಚ್ಚಲ ಮಗನು ಸಾಯ್ತಾನೆ. ಆಗ ಅವನ ಹೃದಯವನ್ನು ಪರಿವರ್ತನೆ ಮಾಡಿ ನಾನು ಅವನಿಗೆ ಏನ್ ಮಾಡ್ತಾನೆ, ನಿಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಜ್ಞೆ ಹೊರಡಿಸ್ತೇನೆ. ಆಗೇನ್ ಮಾಡ್ತಾನೆ ಅವನು, ನಿಮ್ಮನ್ನು ಬಲಾತ್ಕಾರ ಮಾಡಿ ದಯಮಾಡಿ ನಿಮ್ಮಿಂದ ಹೊರಟು ಹೋಗಿ ಎಂಬುದಾಗಿ ನಿಮ್ಮನ್ನ ಬಲಾತ್ಕಾರ ಮಾಡ್ತಾನೆ. ಈ ಉಪದ್ರವಗಳ ಮುಖಾಂತರವಾಗಿ ದೇವರು ಮಾಡಿರುವಂತ ಕಾರ್ಯವೇನಪ್ಪಾ ಅಂತಂದ್ರೆ, ತಾನು ಎಷ್ಟು ಶಕ್ತಿವಂತನಾಗಿರುವಂತ ದೇವರು ಮತ್ತು ಎಲ್ಲಾ ದೇವರುಗಳ ಮೇಲೆ ಆತನು ದೇವರು, ಎಲ್ಲಾ ಪ್ರಭುಗಳ ಮೇಲೆ ಆತನು ಪ್ರಭು, ಎಲ್ಲಾ ರಾಜರ ಮೇಲೆ ಆತನು ರಾಜನು ಎಂಬುವಂತದ್ದನ್ನ ಯೆಹೋವ ದೇವರು ಸಾಬೀತು ಪಡಿಸಿಕೊಳ್ಳುವಂತ ನೋಡ್ತೇವೆ. ಆ ಫರೋನು ಕೊನೆ ಉಪದ್ರವವಾಗಿರುವಂತ ಚೊಚ್ಚಲು ಮಕ್ಕಳನ್ನು ಕಳ್ಕೊಂಡ ಮೇಲೆ ಅವನಿಗೆ ಬುದ್ಧಿ ಬರುವಂತದನ್ನ ನಾವು ನೋಡ್ತೇವೆ. ಇದನ್ನ ನಮಗೆ ಅನ್ವಯಿಸಿಕೊಳ್ಳೋದಾದ್ರೆ ಏನಾಗ್ತದೆ, ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ ಗಮನಿಸುತ್ತೇವೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇದು ತುಂಬಾ ಕಠಿಣವಾಗಿರುವಂತ ಮಾತು. ರಕ್ಷಕನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ, ಸುವಾರ್ತೆ ಸಾರಲ್ಪಡುತ್ತಾ ಇದೆ, ಪಾಪದ ಬಿಡುಗಡೆ ಉಂಟಾಗುವಂತ ಒಂದು ನಿಯಮ, ರೀತಿ ನೀತಿ ಸ್ಪಷ್ಟವಾಗಿ ಟಿವಿಗಳ ಮುಖಾಂತರವಾಗಿ, ಪತ್ರಿಕೆಗಳ ಮುಖಾಂತರವಾಗಿ, ಸಭೆಗಳ ಮುಖಾಂತರವಾಗಿ, ಕೂಡಗಳ ಮುಖಾಂತರವಾಗಿ ಬಿತ್ತರಿಸಲ್ಪಡುತ್ತಾನೇ ಇದೆ. ಆದ್ರೆ ಕೇಳ್ತಾ ಇದ್ದಾರೆ ಜನರು. ಆದ್ರೆ ನಂಬದೆ ಹೋದ್ರೆ ಅವ್ರೇನೋ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16 ನೋಡ್ತೇವೆ, ನಂಬಿ ದೀಕ್ಷಾಸ್ಥಾನ ಹೊಂದುವವನು ರಕ್ಷಣೆ ಹೊಂದುವನು, ನಂಬದೇ ಇರುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ಒಂದು ಎಚ್ಚರಿಕೆ ಮಾತನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಸಭೆಗಳಲ್ಲಿ ತುಂಬಾ ಜನರಿದ್ದಾರೆ. ಕೆಲವು ಜನರು ಹೆಂಗಪ್ಪ ಅಂತಂದ್ರೆ ಸಭೆ ಕರೆಕ್ಟಾಗಿ ಬರ್ತಾರೆ, ಕಾಣಿಕೆ ಕೊಡ್ತಾರೆ, ಎಲ್ಲಾ ಕೂಟಗಳನ್ನು ಭಾಗವಹಿಸ್ತಾರೆ, ಭಾನುವಾರ ಬಂದು ಕುತ್ಕೊಂತಾರೆ. ಎಷ್ಟು ವರ್ಷ? 10 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ. ಏನಪ್ಪಾ ರಕ್ಷಣೆ ಯಾಕೆ ಹೊಂದಿಲ್ಲ ಅಂತಂದ್ರೆ ಸುಮ್ಮನೆ ಇರ್ತಾರೆ. ಸಾಕ್ಷಿ ಕೊಡಪ್ಪ ಅಂತಂದ್ರೆ ಸುಮ್ಮನೆ ಇರ್ತಾರೆ. ಸಾಕ್ಷಿ ಕೊಟ್ಟು ದೀಕ್ಷಾಸ್ಥಾನ ತಗೊಳಪ್ಪ ಅಂತಂದ್ರೆ ಸುಮ್ಮನೆ ಇರ್ತಾರೆ. ಯಾಕೆ ಗೊತ್ತಾ? 20-30 ವರ್ಷ ಸುವಾರ್ತೆ ಕೇಳಿ ಅವರು ದೇವ್ರನ್ನ ನಂಬಲಿಲ್ಲ ಅಂತಂದ್ರೆ ಅವರ ಹೃದಯವನ್ನು ದೇವರು ಕಠಿಣಪಡಿಸಿದ್ದಾನೆ. ಇನ್ನು ಅವ್ರು ನಂಬಲ್ಲ. ಅವ್ರು ನಿತ್ಯ ನಾಶನಕ್ಕೆ ಹೊರಟೋಗ್ತಾರೆ. ಅವ್ರು ಸಭೆನಲ್ಲೇ ಇರ್ತಾರೆ, ಸುವಾರ್ತೆನೆ ಕೇಳ್ತಾ ಇರ್ತಾರೆ, ನಂಬಕ್ ಮಾತ್ರ ಸಾಧ್ಯ ಆಗೋದೇ ಇಲ್ಲ. ಆದ್ರೆ ಸುವಾರ್ತೆ ಕೇಳುವ ಸಂದರ್ಭದಲ್ಲಿ ದಯಮಾಡಿ ಸುವಾರ್ತೆಗೆ ನೀವು ಒಳಪಡ್ರಿ, ಸುವಾರ್ತೆಗೆ ನೀವು ವಿಧೇಯರಾಗಿರಿ. ನೀವು ಪೋಸ್ಟ್ಪೋನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ದೇವರು ಒಂದು ಕಾಲ ಬಂದಾಗ ನಿಮ್ಮ ಹೃದಯವನ್ನು ಕಠಿಣಪಡಿಸುತ್ತಾನೆ.
ಆಮೇಲೆ ನಂಬಬೇಕಂತ ಕೂಡ ಸಾಧ್ಯ ಆಗುದಿಲ್ಲ. ನೀವು ನಂಬದೆ ದಂಡನೆಗೆ ಒಳಗಾಗುವಂತ ದಿನ ಬರೋದಕ್ಕಿಂತ ಮೊದಲೇ ಕ್ರೈಸ್ತ ಲೋಕದಲ್ಲಿರುವಂತ ನಾಮಧೇಯ ಕ್ರೈಸ್ತರೇ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡ್ರಿ. ರಕ್ಷಕರಾದ ಯೇಸು ಕ್ರಿಸ್ತ ನಿಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಆತನ ಯಜ್ಞದ ಕುರಿಯಾಗಿ ಸಮರ್ಪಿಸಲ್ಪಟ್ಟು ಆತನ ರಕ್ತದ ಮುಖಾಂತರವಾಗಿ ಕೊಟ್ಟಿರುವಂತಹ ಪಾಪ ಕ್ಷಮಾಪಣೆಯನ್ನ ನೀವು ಸ್ವಂತ ಮಾಡಿಕೊಳ್ಳ್ರಿ. ಆತನನ್ನ ದೇವರೆಂಬುದಾಗಿಯೂ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಳ್ರಿ. ಆಗ ನೀವು ದೇವರ ಮಕ್ಕಳಾಗುತ್ತೀರಿ, ರಕ್ಷಣೆ ಹೊಂದುತ್ತೀರಿ. ನೀವು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೀರಾ, ಒಂದು ದಿನ ಬರ್ತದೆ ದೇವರು ನಿಮ್ಮ ಹೃದಯ ಮೇಲೆ ಮುದ್ರೆ ಆಗ್ತಾನೆ, ನೀವು ನಂಬಲಕ್ಕಾಗಲ್ಲ. ಅದರ ಬದಲು ನಾಶಕ್ಕೆ ಹೊರಟೋಗ್ತೀರಿ, ದಂಡನೆಗೆ ಹೊರಟೋಗ್ತೀರಿ. ಇದನ್ನು ದಯಮಾಡಿ ಸಭೆಗಳಲ್ಲಿ ಗಮನಿಸಬೇಕಾಗಿರುವಂತ ಮಾತು. ಇದು ಮೊದಲನೆಯ ಒಂದು ಪಸ್ಕಾ ಹಬ್ಬದ ನಿಜ ಅಂಶ. ಎರಡನೆಯದು, ಯೆಹೋವ ದೇವರು ವಾಗ್ದಾನಗಳನ್ನ ನೆರವೇರಿಸುವನು ಎಂಬುವಂತ ಶೀರ್ಷಿಕೆ ಕೆಳಗೆ ನಾನು ಮಾತನಾಡ್ತೇನೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ವಿಮೋಚನಾ ಕಾಂಡ 2ನೇ ಅಧ್ಯಾಯ 23ನೇ ವಚನದಲ್ಲಿ ಈ ಮಾತು ಬರೆದಿದೆ. 2ನೇ ಅಧ್ಯಾಯ 23ನೇ ವಚನ, ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳೋಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರವರ ನರಳಾಟವನ್ನ ಕೇಳಿ ತಾನು ಅಬ್ರಹಾಂ, ಇಸ್ಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನ ನೆನಪಿಗೆ ತಕ್ಕೊಂಡನು. ಇಸ್ರಾಯೇಲನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ವಿಮೋಚನಾ ಕಾಂಡ 22ನೇ ಅಧ್ಯಾಯ 23, 24, 25. ಇಸ್ರಾಯೇಲರು ನಿಟ್ಟುಸಿರು ಬಿಟ್ಟು ದಾಸತ್ವದಲ್ಲಿ ಕೆಲಸ ಮಾಡುತ್ತಾ, ಚಾವಟಿಗಳಿಂದ ಒದೆ ತಿನ್ನುತ್ತಾ, ಇಟ್ಟಿಗೆಗಳನ್ನ ಸುಟ್ಟು, ಹುಲ್ಲು ಕೂಡ ಇಲ್ಲದೆ ಇಟ್ಟಿಗೆಗಳನ್ನು ಸುಟ್ಟು ಆ ಲೆಕ್ಕವನ್ನು ಕೊಪ್ಪಿಸುತ್ತಾ, ಅಲ್ಲಿರುವಂತಹ ಸೂಪರ್ವೈಸರ್ಗಳು ಅವರು ಚಾವಟಿಯಿಂದ ಹೊಡೆದಾಗ ಫರೋ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, ಹೋಗ್ರಿ ಕೆಲಸ ಮಾಡ್ರಿ, ನಿಮಗೆ ಬಿಡುಗಡೆ ಬೇಕಾ, ಹೋಗಿ ಕೆಲಸ ಮಾಡ್ರಿ ಎಂಬುದಾಗಿ ಅವರ ಒಂದು ಕಂಪ್ಲೇಂಟ್ ಅನ್ನು ತಕ್ಕೊಳ್ದಲೆ ಅವರು ನರಳಾಡುವಂಥದ್ದನ್ನ ದೇವರೇನ್ ಮಾಡ್ತಾನೆ, ಅಬ್ರಾಮ, ಇಸ್ಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನ ನೆನಪಿಗೆ ಆತನು ತಕ್ಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಈ ವಾಗ್ದಾನವನ್ನ ದೇವರು ಮಾಡಿದ್ದಾನೆ ದಯಮಾಡಿ ಅದನ್ನ ಗಮನಿಸಿರಿ. ಆದಿಕಾಂಡ 15ನೇ ಅಧ್ಯಾಯ 3ರಿಂದ 16ರ ವಚನದವರೆಗೆ ನೀವು ಓದುವಂತ ಸಂದರ್ಭದಲ್ಲಿ ದೇವರು ಅಬ್ರಾಮನೊಟ್ಟಿಗೆ ಮಾಡಿಕೊಂಡಿರುವಂತಹ ಒಡಂಬಡಿಕೆಯ ಕುರಿತಾಗಿ ನಾವು ನೋಡ್ತೇವೆ. ದೇವರು ಅಬ್ರಾಮನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಮೇಲೆ ಆತನು ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ, ಆಗ ಯೆಹೋವನವರಿಗೆ ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲವಿದ್ದು ಆ ದೇಶದವರಿಗೆ ದಾಸರಾಗುವರು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವವರು, ಅವರಿಂದ ಬಿಟ್ಟಿ ಕೆಲಸ ಮಾಡಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆ ಆಗುವರು. ಯೆಹೋವ ದೇವರು ಅಬ್ರಾಮನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ನಿನ್ನನ್ನು ಹಂಗ ಆಶೀರ್ವಿಸ್ತೇನೆ, ಹಿಂಗ ಆಕರ್ಷಿಸ್ತೇನೆ, ನಿನಗೊಂದು ದೇಶವನ್ನು ಕೊಡ್ತೇನೆ, ನಿನ್ನ ಜನಾಂಗವನ್ನು ಆಶೀರ್ವಾದ ಮಾಡ್ತೇನೆ, ಅದು ಇದು ಎಲ್ಲ ಹೇಳಿ ಕಡೆಗೆ ಏನ್ ಹೇಳ್ತಾನೆ, ನಿನ್ನ ಜನಾಂಗದವರು ಸ್ವಲ್ಪ ಕಾಲ, ಅಂದ್ರೆ 400 ವರ್ಷಗಳ ಕಾಲ ಐಗುಪ್ತ ದೇಶ ದಾಸತ್ವದಲ್ಲಿ ಇರ್ತಾರೆ. ಆದ್ರೆ ನಾನು 400 ವರ್ಷ ಕಳೆದ ಮೇಲೆ ಅವ್ರಿಗೆ ಬಿಡುಗಡೆಯನ್ನು ಕೊಡ್ತೇನೆ. ಈ ವಾಗ್ದಾನವನ್ನ ದೇವರು ಜ್ಞಾಪಕ ಮಾಡಿಕೊಳ್ತಾನೆ. ಯಾತಕ್ಕೆ ದೇವರು ಇದ್ರ ಬಗ್ಗೆ ಮುಂದೆ ಇವರನ್ನ ಯಾಕೆ ಜ್ಞಾಪಕ ಮಾಡ್ಕೊಂಡಿಲ್ಲ? ಇಸ್ರಾಯೇಲ್ ಜನರು ನನ್ನ ಜನರಲ್ವಾ, ಅವರದ್ದು ಗೋಳು ನಾನು ಕೇಳ್ತಾ ಇಲ್ವಾ? ಅಬ್ರಾಹ್ಮನ ವಾಗ್ದಾನ ಯಾಕೆ ಬೇಕಿದ್ದು ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಅಂತಂದ್ರೆ, ಇಸ್ರಾಯೇಲರು ಐಗುಪ್ತ ದೇಶದಲ್ಲಿದ್ದು ಐಗುಪ್ತ ದೇಶದ ವಿಗ್ರಹಗಳನ್ನು ಅವರು ಪೂಜೆ ಮಾಡ್ತಾ ಇದ್ರು. ಅನೇಕರು ದೇವರ ಕಟ್ಟಳೆಗಳನ್ನು ಬಿಟ್ಟು ಅವ್ರ ಇಷ್ಟಾನುಸಾರವಾಗಿ ಜೀವನ ಮಾಡ್ತಾ ಇದ್ರು. ಅದನ್ನ ಎಜಿಕೇಲ್ ಗ್ರಂಥದಲ್ಲಿ ನೋಡ್ತೇವೆ ಮತ್ತು ಬೇರೆ ಕಡೆ ಕೂಡ ನೋಡ್ತೇವೆ. ಆದ್ರೆ ದೇವರು ಅವ್ರಿಗೆ ಬಿಡುಗಡೆ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ತಾನೆ. ಯಾಕಂತಂದ್ರೆ ಆತನು ಅವ್ರಿಗೆ ವಾಗ್ದಾನ ಮಾಡಿದ್ದಾನೆ, 400 ವರ್ಷಗಳ ನಂತರ ನಾನು ಬಿಡುಗಡೆ ಮಾಡ್ತೇನೆ ಅಂತೇಳಿ. ಅದಕ್ಕೋಸ್ಕರವಾಗಿ ವಿಮೋಚನಾ ಕಾಂಡ 3ನೇ 10ನೇ ವಚನದಲ್ಲಿ ದೇವರು ಪದೇ ಮುಖಾಂತರವಾಗಿ ಮೋಶೆಯೊಟ್ಟಿಗೆ ಮಾತನಾಡಿ, ಮೋಶೆ, ನೀನು ನನ್ನ ಜನರಾಗಿರುವಂತಹ ಇಸ್ರಾಯೇಲ್ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ, ನೀನು ಐಗುಪ್ತ ದೇಶಕ್ಕೆ ಹೊರಟು ಹೋಗು ಅಂತೇಳಿ ಮೋಶೆನ ಕರೀತಾನೆ. ಆದ್ರೆ ಮೋಶೆನ ಕರೆದಾಗ ಮೋಶೆ ಏನ್ ಮಾಡ್ತಾನೆ? ವಿಧೇಯತೆ ತೋರಿಸ್ತಾನ? ಹೇಳ್ಕೊಳ್ಳೋ ಹೋಗ್ತಾನ? ಖಂಡಿತವಾಗಿ ಹೋಗಲ್ಲ. ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬರನ್ನು ಕಳಿಸ್ಕೊಡು ಅಂತ ಹೇಳ್ತಾನೆ. ನಾನು ತೊಗಲು ನುಡಿಯವ್ ನನಗೆ ಮಾತಾಡಕ್ ಬರಲ್ಲ ಅಂತ ಹೇಳ್ತಾನೆ. ಮೋಶೆ ನಾಯಕತ್ವದಲ್ಲಿ
ಇಲ್ಲಿ ಸೋತು ಹೋಗಿರುವಂತ ನಾಯಕತ್ವ ನೋಡ್ತಾ ಇದ್ದೇವೆ. ಮೋಶೆ ನಾಯಕತ್ವ ಸೋತು ಹೋಗಿರುವಂತ ನಾಯಕತ್ವ. ಆದರೂ ಕೂಡ ದೇವರು ಮೋಶನ ಕೈ ಬಿಡಲ್ಲ. ಯಾಕಂದ್ರೆ ಆ ಉದ್ದೇಶಕ್ಕೋಸ್ಕರವಾಗಿ ಆತನ ಗರ್ಭದಿಂದಲೇ ಆರಿಸಿಕೊಂಡಿದ್ದಾನೆ. ಆದ್ರಿಂದ ಮೋಶೆಗೆ ತನ್ನ ವ್ಯಕ್ತಿತ್ವವನ್ನ, ತನ್ನ ಮಹಿಮೆಯನ್ನ, ತನ್ನ ಪರಿಶುದ್ಧತೆಯನ್ನ ಆತನು ತೋರಿಸಿ, ಆತನನ್ನು ಬಲಪಡಿಸಿ ಮತ್ತು ಆತನಿಗೆ ಸಹಕಾರಿಯನ್ನಾಗಿ ಅಹರೋನನನ್ನು ಕಳಿಸಿಕೊಡ್ತಾನೆ. ಅಹರೋನನು ನಿನ್ನ ಜೊತೆಗಿರ್ತಾನಪ್ಪ, ನಿನ್ನ ಪರವಾಗಿ ಅವನು ಮಾತನಾಡ್ತಾನೆ, ನೀನು ಹೋಗು ಎಂಬುದಾಗಿ ಕಳಿಸುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಒಂದು ಮಾತು ಆಲೋಚನೆ ಮಾಡ್ರಿ. ಆದಿಕಾಂಡದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ? ದೇವರು ಏನು ವಾಗ್ದಾನ ಮಾಡಿದ್ದಾನೆ? 400 ವರ್ಷಗಳ ನಂತರ ನಾನು ನನ್ನ ಜನರಿಗೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದನಲ್ಲ. ಆದ್ರೆ ಎಷ್ಟು ವರ್ಷ ಆಯ್ತು? ಆಕ್ಚುಲ್ ಆಗಿ 430 ವರ್ಷ ಆಯ್ತು ಅವ್ರು ಹೊರಗಡೆ ಬರ್ಬೇಕಾದ್ರೆ. 30 ವರ್ಷ ಎಕ್ಸ್ಟ್ರಾ ಆಗಾಯ್ತು. ಎಕ್ಸ್ಟ್ರಾ ಯಾಕಾಯ್ತು? ಇದು ನಾಯಕತ್ವದ ಫೇಲ್ಯೂರ್ಸ್. ನಾಯಕರು ಸಿದ್ಧರಾಗಿಲ್ಲದಿದ್ರೆ ದೇವರು ಕಾಯ್ಬೇಕಾಗ್ತದೆ. ನಾಯಕರು ಸೋತು ಹೋದ್ರೆ ದೇವರು ಕಾಯ್ಬೇಕಾಗ್ತದೆ. ನಮ್ಮ ಸೋಲುವಿನ ಮುಖಾಂತರವಾಗಿ, ನಮ್ಮ ಒಂದು ಅವಿಧೇಯತೆ ಮುಖಾಂತರವಾಗಿ ಕೆಲವು ಸರ್ತಿ ನಾವು ದೇವರನ್ನು ಕಾಯುವಂತೆ ಮಾಡುತ್ತೇವೆ. ಆದ್ರೆ ಒಂದು ಮಾತು ಜ್ಞಾಪಕ ಮಾಡಿಕೊಳ್ರಿ, ದೇವರು ತನ್ನ ಪ್ರಣಾಳಿಕೆಯನ್ನು ಯಾವತ್ತೂ ಮಾರ್ಪಡಿಸುವಂತವನಲ್ಲ. ಒಂದ್ ವೇಳೆ ಮೋಶೆ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಬೇಕಾದ್ರೂ ಉಪಯೋಗಿಸ್ಕೊಂತ ಇದ್ದ, ಆತನ ಸಮರ್ಥನು. ಆದ್ರೆ ಮೋಶೆಗೆ ಸಾಕಷ್ಟು ಅವಕಾಶ ಕೊಡಬೇಕು, ಅವನ ಮುಖಾಂತರವಾಗಿ ಬಿಡುಗಡೆ ಉಂಟು ಮಾಡಬೇಕೆಂಬುದಾಗಿ ಮೋಶೆಯನ್ನು ಆರಿಸಿಕೊಂಡು ಆತನ ಬಲಪಡಿಸಿ ಆತನ ಕಳಿಸಿಕೊಡ್ತಾನೆ. ಇದರ ಮುಖಾಂತರ ಗಮನಿಸುವಂತ ಮಾತು, ಯೆಹೋವ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತವನು. ಮನುಷ್ಯರ ದೃಷ್ಟಿಯಲ್ಲಿ, ಫರೋನ ದೃಷ್ಟಿಯಲ್ಲಿ, ಲೋಕ ದೃಷ್ಟಿಯಲ್ಲಿ ಅನೇಕ ಸೋಲುಗಳು ಉಂಟಾಗಬಹುದು. ಆ ಸೋಲುಗಳು ದೇವರ ವಾಗ್ದಾನವನ್ನ, ದೇವರ ಪ್ರಣಾಳಿಕೆಯನ್ನ ಮಾರ್ಪಡಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂತ ಒಂದು ಕತೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಏನಾಯ್ತು? ಯಾವ ವಾಗ್ದಾನವನ್ನು ದೇವರು ಜ್ಞಾಪಕ ಮಾಡಿಕೊಂಡು ನಮಗೆ ಬಿಡುಗಡೆಯನ್ನು ಕೊಟ್ಟನು? ಆದಿಕಾಂಡ 12ನೇ ಅಧ್ಯಾಯ ಬರುವ ಸಂದರ್ಭದಲ್ಲಿ ದೇವರು ಅಬ್ರಾಮನನ್ನು ಕರೆದು ಏನ್ ಹೇಳ್ತಾನೆ? ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನಗೆ ಹಾಲು ಜೇನು ಹರಿಯುವಂತ ಒಂದು ದೇಶವನ್ನು ನಿನಗೆ ಕೊಡುತ್ತೇನೆ. 2ನೇ ಆಶೀರ್ವಾದ. 3ನೇ ಆಶೀರ್ವಾದ ಅಂತಂದ್ರೆ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ದೇವರ ಅಬ್ರಾಮನಿಗೆ 3 ವಾಗ್ದಾನ ಕೊಡ್ತಾನೆ. ಅದರಲ್ಲಿ 3ನೇ ವಾಗ್ದಾನ ಯಾವ್ದು ಅಂತಂದ್ರೆ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಅಬ್ರಾಮನ ಮುಖಾಂತರವಾಗಿ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗ್ತದ? ಯಾವ ರೀತಿ ಉಂಟಾಯ್ತು? ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿತ್ತು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಲ್ಲಿ ದೇವರು ಇಸ್ರಾಯೇಲರ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಡ್ಲಿಲ್ಲ. ಯಾರ ಮೇಲೆ ಪ್ರೀತಿಯನ್ನಿಟ್ಟ? ಲೋಕದ ಮೇಲೆ ಪ್ರೀತಿಯನ್ನಿಟ್ಟ. ಲೋಕದಲ್ಲಿ ಯಾರಿದ್ದೇವಿ? ಅನ್ಯರಾಗಿದ್ದು ನಾವಿದ್ದೀವಿ. ದೇವರನ್ನ ಅರಿಯ ಜನರು, ವಾಗ್ದಾನಗಳನ್ನ ಹೊಂದಿಕೊಳ್ಳದೇ ಇರುವಂತವರು, ಅಬ್ರಾಮನ ಸಂತತಿಗೆ ಬಾರದೇ ಇರುವಂತವರು, ವಿಗ್ರಹಾರಾಧಿಕರು, ಸತ್ಯವನ್ನು ತಿಳಿದೇ ಇರುವಂತವರು, ಮತ್ತು ಯಾವ ನಿರೀಕ್ಷೆ ಇಲ್ಲದಿರುವಂತ ನಾವು ಇದ್ದೇವೆ ಲೋಕದಲ್ಲಿ. ಆದ್ರೆ ನಮ್ಮನ್ನ ಪ್ರೀತಿ ಮಾಡಿ ದೇವರು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟನು. ಆ ಮಗನನ್ನು ಯಾವ ರೀತಿ ಕಳಿಸಿಕೊಟ್ಟನು ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ನಾವು ಗಮನಿಸುತ್ತೇವೆ. ಅಬ್ರಾಮನ ಮುಖಾಂತರವಾಗಿ ಆ ಮಗನ ಬಂದ್ರು. ಯಾವ ರೀತಿ ಬಂದ್ರು? ಅಬ್ರಾಮನ ಮುಖಾಂತರವಾಗಿ ಒಂದು ಕಳಕ ಗಮನಿಸ್ರಿ. ಅಬ್ರಾಮನ ಮುಖಾಂತರವಾಗಿ ಇಸಾಕನು ಬಂದರು. ಇಸಾಕನ ಮುಖಾಂತರವಾಗಿ ಯಾಕೋಬನು ಬಂದರು. ಯಾಕೋಬನ ಮುಖಾಂತರವಾಗಿ 12 ಕುಲಗಳಾಗಿರುವಂತಹ ಇಸ್ರಾಯೇಲರು ಬಂದರು. 12 ಕುಲಗಳಲ್ಲಿ ಯೂದಾ ಕುಲ ಒಂದು. ಯೂದಾ ಕುಲದ ಮುಖಾಂತರವಾಗಿ ದಾವೀದನು ಬಂದನು. ದಾವೀದನ ಮುಖಾಂತರವಾಗಿ ಸೊಲೊಮೋನನು ಬಂದನು. ಸೊಲೊಮೋನನಿಗೆ 2 ಮಕ್ಕಳಲ್ಲಿ ಪ್ರಾಮಿನೆಂಟ್ ಆಗಿ ನೋಡ್ತೇವೆ. ಒಬ್ಬನು ನಾತಾನನು, ಇನ್ನೊಬ್ಬನು ದಾವೀದನ ಮುಖಾಂತರವಾಗಿ 2 ಮಕ್ಕಳನ್ನ ಕ್ಷಮಿಸಿ ಯೂದಾ ಕುಲದ ಮುಖಾಂತರವಾಗಿ ದಾವೀದನು ಬಂದನು. ದಾವೀದನ ಮಕ್ಕಳಲ್ಲಿ 2 ಪ್ರಾಮುಖ್ಯವಾಗಿರುವಂತಹ ಮಕ್ಕಳನ್ನು ನೋಡುತ್ತೇವೆ. ಒಂದು ಸೊಲೊಮೋನನು, ಇನ್ನೊಬ್ಬನು ನಾತಾನನು. ನಾತಾನನ ಮುಖಾಂತರವಾಗಿ ಮರಿಯಳು ಬಂದಳು. ಸೊಲೊಮೋನನ ಮುಖಾಂತರವಾಗಿ ಯೋಸೇಫನು ಬಂದನು. ಅಲ್ಲಿಗೆ ಯೋಸೇಫ ಮರಿಯ ಎಲ್ಲಿಗೆ ಸಂಬಂಧಪಟ್ಟಿದ್ದಾರೆ? ನಾತಾನ ಮತ್ತು ಸೊಲೊಮೋನಿಗೆ ಸಂಬಂಧಪಟ್ಟಿದ್ದಾರೆ. ನಾತಾನ ಸೊಲೊಮೋನ ದಾವೀದನಿಗೆ ಸಂಬಂಧಪಟ್ಟಿದ್ದಾನೆ. ದಾವೀದನು ಯೂದಾ ಕುಲಕ್ಕೆ ಸಂಬಂಧಪಟ್ಟಿದ್ದಾನೆ. ಯೂದಾ ಕುಲ ಯಾಕೋಬನ 12 ಮಕ್ಕಳಲ್ಲಿ ಹೊಂದಿರುವಂತಹ ಒಂದು ಕುಲ. ಯಾಕೋಬನ ಮುಖಾಂತರ ಇಸಾಕನ ಮುಖಾಂತರ ಅಬ್ರಾಮನ ಸಂತತಿಯಲ್ಲಿ ಬಂದಂತ ಯೋಸೇಫ ಮತ್ತು ಮರಿಯಳು
ಅವರ ಮುಖಾಂತರವಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದನು. ಯೇಸು ಕ್ರಿಸ್ತನು ಅಬ್ರಹಾಮನ ಮಗನು ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ಆತನು ಆ ಯೂದಾ ಕುಲದಲ್ಲಿ ಬಂದಿರುವಂತವನು ಎಂಬುದಾಗಿ ನೋಡ್ತೇವೆ. ಆದ್ರಿಂದ ಈ ರೀತಿಯಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆ ಯೂದಾ ಕುಲದ ಮುಖಾಂತರ ಬರೋದ್ರ ಮುಖಾಂತರವಾಗಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿರುವಂತ ಇನ್ನೊಂದು ಮಾತು ನೆರವೇರಿತು. ಅದ್ಯಾವುದಂತಂದ್ರೆ, ಸರ್ಪವು ಅವಳನ್ನ ಮೋಸಪಡಿಸಿದಾಗ ದೇವರು ಹೇಳುವಂತ ಮಾತೇನಂತಂದ್ರೆ, ಶ್ರೀ ಸಂತಾನ ಬರುತ್ತೆ, ಆ ಸಂತಾನವು ಸರ್ಪದ ತಲೆಯನ್ನು ಜಜ್ಜುತ್ತೆ, ಆದ್ರೆ ಸರ್ಪವು ಆ ಶ್ರೀ ಸಂತಾನದ ಹಿಂಬಡಿಯನ್ನ ಕಚ್ಚುತ್ತೆ ಅಂತೇಳಿ ನೋಡ್ತೇವೆ. ಈ ಶ್ರೀ ಸಂತಾನ ಅಂತ ಯಾಕೆ ಬಂತಂತಂದ್ರೆ, ಮರಿಯಳು ನಾತಾನನ ಮುಖಾಂತರವಾಗಿ ಬಂದಿರುವಂತವಳು. ಯೇಸು ಕ್ರಿಸ್ತನು ಮರಿಯಳು ಕನ್ಯೆ ಆಗಿರುವಂತ ಸಂದರ್ಭದಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ಗರ್ಭ ಧರಿಸಿಕೊಂಡಂತವನಾಗಿ ಆತನು ಜನಿಸುತ್ತಾನೆ. ಅಂದ್ರೆ ಪುರುಷ ಸಂಕಲ್ಪ, ಪುರುಷನ ಪಾಪದ ಸೊಕ್ಕು ಇಲ್ಲದ ರೀತಿಯಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ಹುಟ್ಟಿರುವಂತಹ ಈ ಶಿಶುವು ಪವಿತ್ರ ಶಿಶು ಎಂಬುದಾಗಿ ಕರೆಯಲ್ಪಡ್ತದೆ. ಆದ್ರೆ ಸೊಲೊಮೋನನ ಮಕ್ಕಳಲ್ಲಿ ಒಬ್ಬರಿಗೆ ಶಾಪ ಇರುತ್ತೆ, ನಾತಾನ ಮಕ್ಕಳಿಗೆ ಶಾಪ ಇರುತ್ತೆ, ಅವರಿಗೆ ಸಿಂಹಾಸನ ಸಿಕ್ಕೋದಿಲ್ಲ. ಆದ್ರೆ ಸೊಲೊಮೋನನಿಗೆ ಸಂತಾನವಾಗಿರುವಂತ ಯಾಕೋಬ ಯೋಸೇಫನ ಮುಖಾಂತರವಾಗಿ ದಾವೀದನ ಸಿಂಹಾಸನಕ್ಕೆ ಯೇಸು ಕ್ರಿಸ್ತನ ಅರ್ಹನಾಗುತ್ತಾನೆ. ಇದು ದೊಡ್ಡ ಡೀಟೇಲ್ ಆಗಿರುವಂತ ಸ್ಟಡಿ, ನಾನು ಕ್ಲುಪ್ತವಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಮರಿಯಳು ನಾತಾನನ ಮುಖಾಂತರವಾಗಿ ಬಂದಿದ್ದಾಳೆ, ಆದ್ರೆ ನಾತಾನಿಗೆ ಸಿಂಹಾಸನ ಇಲ್ಲ. ಮರಿಯಳ ಮುಖಾಂತರವಾಗಿ ಯೇಸು ಕ್ರಿಸ್ತನ ಹುಟ್ಟಿದ್ರೆ ಸಿಂಹಾಸನವನ್ನು ತಕ್ಕೊಳ್ಳಿಕ್ಕೆ ಆಗಲ್ಲ, ದಾವೀದನ ಸಿಂಹಾಸನಕ್ಕೆ ಅರ್ಹತೆ ಬರಲ್ಲ. ಆದ್ರೆ ಸೊಲೊಮೋನನ ಮುಖಾಂತರವಾಗಿ ಸಿಂಹಾಸನ ಇದೆ. ಅದು ಯಾರ ಮುಖಾಂತರವಾಗಿ ಬರುತ್ತೆ? ಯೋಸೇಫನ ಮುಖಾಂತರವಾಗಿ. ಯೋಸೇಫನು ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನನ್ನ ಆತನು ದತ್ತು ತಕ್ಕೊಂಡ ರೀತಿಯಲ್ಲಿ ಆಗ್ತದೆ. ಮರಿಯಳು ಯೇಸು ಕ್ರಿಸ್ತನ ತಾಯಿ, ಯೋಸೇಫನು ಯೇಸು ಕ್ರಿಸ್ತನ ಸಾಕು ತಂದೆ. ದಯಮಾಡಿ ಗಮನಿಸ್ರಿ, ಸಾಕು ತಂದೆ. ಈ ಇವರಿಬ್ಬರ ಒಂದು ಈ ಅನ್ಯೋನ್ಯತೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನಕ್ಕೆ ಆತನು ಅರ್ಹನಾಗುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇರ್ಲಿ, ಅದೊಂದು ಕಡೆ ಇರ್ಲಿ. ಅದು ಯೇಸು ಕ್ರಿಸ್ತನ ಜನಿಸಿದ ಮೇಲೆ ಆತನು ಬಂದಿರುವಂತ ಉದ್ದೇಶ ಏನು? ನಾನು ನಶಿಸಿ ಹೋಗಿರುವಂತದನ್ನ ಹುಡುಕಿ ರಕ್ಷಿಸ್ಲಿಕ್ಕೋಸ್ಕರ ಬಂದಿದ್ದೇನೆ, ಪಾಪಿಗಳನ್ನು ರಕ್ಷಿಸ್ಲಿಕ್ಕೋಸ್ಕರ ಬಂದಿದ್ದೇನೆ. ಇಸ್ರಾಯೇಲ್ರನ್ನಲ್ಲ. ಯೇಸು ಕ್ರಿಸ್ತನು ಇಸ್ರಾಯೇಲ್ ಮೇಲೆ ಫೋಕಸೇ ಮಾಡ್ತಾ ಇಲ್ಲ. ನಶಿಸಿ ಹೋಗುವಂತ ಪಾಪಿಗಳಾಗಿರುವಂತ, ಅನ್ಯರಾಗಿರುವಂತ, ವಿಗ್ರಹಾರ್ಧಿಕರಾಗಿರುವಂತ, ಅಬ್ರಹಾಮನ ಸಂತತಿಗೆ ದೂರವಾಗಿರುವಂತ ನಮ್ಮನ್ನ ಆತನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಆತನ ರಕ್ಷಿಸ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ ಆತನು ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ತಾನು ಮೆಸ್ಸೇನ್ ಎಂಬುದಾಗಿ ಆತನು ರುಜುವಾತು ಪಡಿಸಿಕೊಳ್ಳುವುದು ಮಾತ್ರವೇ ಅಲ್ಲದೆ ಆತನು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತಮವಾಗಿರುವ ಸಂದೇಶಗಳನ್ನ, ದೇವರ ರಾಜ್ಯದ ಕುರಿತಾದ ಸಂದೇಶಗಳನ್ನ ಕೊಟ್ಟು ಕಡೆಯದಾಗಿ ಆತನು ಕಲ್ವಾರಿ ಕ್ರೂಜಲ್ಲಿ ಯಜ್ಞದ ಪಶುವಾಗಿ, ಯಜ್ಞದ ಕುರಿಯಾಗಿ ಆತನು ಸಾಯುವಂತದ್ದನ್ನು ನೋಡ್ತೇವೆ. ಅದನ್ನ ಒಂದು ಮಾತಿನಲ್ಲಿ ಹೇಳಬೇಕಂತಂದ್ರೆ 2ನೇ ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. 2ನೇ ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ. ಅಲ್ಲೇನಿದೆ? ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಯಾರಂತೆ? ಆತನು ನೀತಿವಂತನು. ಅನೀತಿವಂತರಾಗಿರುವಂತ ನಮ್ಮನ್ನ ದೇವರಿಗೆ ಸಮರ್ಪಕವಾಗಿರುವಂತ ವ್ಯಕ್ತಿಗಳನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಪಾಪ ಜ್ಞಾನವಿಲ್ಲದೆ ಇರುವಂತ ಯೇಸು ಕ್ರಿಸ್ತನು ನಮಗೋಸ್ಕರವೇನಾದನು? ಪಾಪ ಸ್ವರೂಪಿಯಾಗ ಮಾಡಲ್ಪಟ್ಟನು. ಇಲ್ಲಿ ಒಂದು ವಾರ್ನಿಂಗ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅನೇಕರು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವು ಸತಿ ತುಂಬಾ ಕಡೆ ನಾನು ನೋಡಿದ್ದೀನಿ, ನಮಗೋಸ್ಕರ ಪಾಪಿ ಆದನು ಅಂತ ಹೇಳಿ ನೋಡ್ತೇವೆ. ಯೇಸು ಕ್ರಿಸ್ತನು ಪಾಪಿ ಆದನು ಅಂತೇಳಿ. ಯೇಸು ಕ್ರಿಸ್ತನು ಪಾಪಿ ಆಗಲ್ಲ, ಆತನಲ್ಲಿ ಪಾಪ ಇಲ್ಲ. ಒಂದು ವೇಳೆ ಯೇಸು ಕ್ರಿಸ್ತನ ಪಾಪಿ ಆದ್ರೆ ಆತನು ಯಜ್ಞಕ್ಕೆ ಯೋಗ್ಯನಾಗಿರುವಂತ ಯಜ್ಞದ ಕುರಿ ಆಗಲ್ಲ. ಆಗ ಪಾಪ ಸ್ವರೂಪವಾದನು, ಅಂದ್ರೆ ನಮ್ಮೆಲ್ಲರ ಪಾಪವನ್ನು ಆತನ ಮೇಲೆ ಒತ್ತುಕೊಂಡದ್ರಿಂದ ಪಾಪದ ಸ್ವರೂಪವು ಅವನಿಗೆ ಮೂಡಿ ಬಂತು ಅಷ್ಟೇ ಹೊರತು ಆತನ ಪಾಪಿ ಅಲ್ಲ. ಯಾಕಂದ್ರೆ ಒಂದು ನಾನಿಂದ ಕಂಡಂತೆ ಅಮೂಲ್ಯನೇ ಅನ್ನುವಂತ ಒಂದು ರಾಗದಲ್ಲಿ ಈ ವಚನ ಇದೆ.
ಆ ಯಾರೋ ಜ್ಞಾಪಕತೆ ಹೇಳ್ಬೋದು, ನನಗೆ ಜ್ಞಾಪಕ ಬರ್ತಾ ಇಲ್ಲ. ನನ್ನ ಪಾಪ ನೀಗಾಲು ನೀ ಪಾಪಿಯಾದೆ, ಪಾಪವ ಒತ್ತಂತ ನಾನು ಯೇಸುವೆ. ಈ ಪುಸ್ತಕದಲ್ಲಿ ಈ ರೀತಿ ಇದೆ. ಕೆಲವು ಪುಸ್ತಕಗಳಲ್ಲಿ ನನ್ನ ಪಾಪ ನೀಗಲು ನೀನು ಪಾಪಿಯಾದೆ ಅಂತ ಹೊರಡಿಸಿದೆ, ಅದು ತಪ್ಪದು. ಆದ್ರೆ ಹೊಸದಾಗಿ ಬರುವಂತ ಪುಸ್ತಕಗಳೇನಾಗಿದೆ, ಅದು ಚೇಂಜ್ ಮಾಡಿದ್ದಾರೆ. ನನ್ನ ಪಾಪ ನೀಗಾಲು ಅನ್ನುವಂಥ ಮಾತನ್ನ ತೆಗೆದು ನೀ ಪಾಪ ಸ್ವರೂಪಿಯಾದೆ ಅನ್ನುವಂಥ, ಅಥವಾ ನೀನು ಪಾಪವಾದೆ ಅನ್ನುವಂಥ ಮಾತು ಅಲ್ಲಿ ಬದಲಾಯಿಸಿದ್ದಾರೆ. ಅದರಿಂದ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಪಾಪ ಜ್ಞಾನವಿಲ್ಲದಿರುವಂತವನು, ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಆತನು ಪಾಪವಾದನು. ಈ ರೀತಿಯಾಗಿ ಆತನು ಕಲ್ವಾರಿ ಕ್ರೂಜಿಯಲ್ಲಿ ತನ್ನ ಒಂದು ರಕ್ತವನ್ನು ಚೆಲ್ಲುವುದರ ಮುಖಾಂತರವಾಗಿ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ಸಮರ್ಪಿಸಲ್ಪಡುವುದರ ಮುಖಾಂತರವಾಗಿ ಆತನು ನಮಗೆ ಬಿಡುಗಡೆಯನ್ನ ಕೊಟ್ಟನು. ಯೆಹೋವ ದೇವರು ಎರಡನೇ ಪಾಯಿಂಟ್ ಏನು ನಮ್ದು? ಯೆಹೋವ ದೇವರು ವಾಗ್ದಾನಗಳನ್ನ ನೆರವೇರಿಸುವಂತವನು. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ಅಬ್ರಹಾಮನಿಗೆ ಕೊಟ್ಟಿರುವಂತಹ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಂಡು ಇಸ್ರಾಯೇಲರಿಗೆ ಬಿಡುಗಡೆಯನ್ನು ಉಂಟು ಮಾಡ್ತಾನೆ 430 ವರ್ಷ ಆದ್ಮೇಲೆ. ಆದ್ರೆ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಿರುವಂತ ನಮಗಾದರೂ ಅಬ್ರಾಹ್ಮನಿಗೆ ಕೊಡಲ್ಪಟ್ಟಿರುವಂತ 3ನೇ ವಾಗ್ದಾನ ಅಂದ್ರೆ ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರೆಗೂ ಆಶೀರ್ವಾದ ಉಂಟು ಮಾಡುವನೆಂಬುವಂತ ವಾಗ್ದಾನ ನೆನೆಸಿಕೊಂಡು ಭೂಲೋಕದಲ್ಲಿರುವಂತ ನಮ್ಮೆಲ್ಲರೂ ಕೂಡ ಆತನ ಬಿಡುಗಡೆ ಕೊಟ್ಟಿದ್ದಾನೆ. ಈಗ ಏನಾಗಿದೆ? ಯೋಹನ ಬರೆದ ಸುವಾರ್ತೆ 1:12 ವಚನದಲ್ಲಿ ಏನಿದೆ? ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಡುತ್ತಾರೋ ಅಂದ್ರೆ ಆತನ ಅಂಗೀಕರಿಸಿಕೊಳ್ಳುತ್ತಾರೆ. ಯಾರ್ಯಾರು ಅಂದ್ರೇನು? ಎನಿಬಡಿ, ಯಾವ ದೇಶದವರಾಗಿರ್ಲಿ, ಯಾವ ಕಲರ್ ಆಗಿರ್ಲಿ, ಯಾವ ಭಾಷೆ ಆಗಿರ್ಲಿ, ಯಾವ ವಿದ್ಯಾವಂತನಾಗಿರ್ಲಿ, ಅವಿದ್ಯಾವಂತನಾಗಿರ್ಲಿ, ನೋ ಲಿಮಿಟ್. ಯಾರ್ಯಾರು ಆತನ ಅಂಗೀಕರಿಸಿಕೊಳ್ಳುತ್ತಾರೋ ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಡುತ್ತಾರೋ ಅವ್ರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟರು. ಅಬ್ರಾಹ್ಮನಿಗೆ ಮಾಡಿರುವಂತ ವಾಗ್ದಾನ ನೆನೆಸಿಕೊಂಡು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಬಿಡುಗಡೆ ಉಂಟಾಗಿರುವಂತದ್ದು. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ನಾವು ಬರ್ತೇವೆ, ದಯಮಾಡಿ ಗಮನಿಸ್ರಿ. 3ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕುರಿಮರಿ. ಒಂದು 10 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಕೇಂದ್ರ ಬಿಂದು ಕುರಿಮರಿ ಎಂಬುದಾಗಿ ನೋಡ್ತೇವೆ. ವಿಮೋಚನೆ ಕಾಂಡ 12ನೇ ಅಧ್ಯಾಯ 3ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ ಪಸ್ಕಾ ಹಬ್ಬಕ್ಕೆ ಸಂಬಂಧಪಟ್ಟಿರುವಂತಹ ಕುರಿಮರಿಯನ್ನ ಯಾವ ರೀತಿಯಾಗಿ ಆರಿಸಿಕೊಳ್ಳಬೇಕು ಎನ್ನುವಂಥದ್ದು ನಾವು ನೋಡ್ತೇವೆ. ಅಲ್ಲಿ ನಾವು ಗಮನಿಸುವಂತ ಮಾತು ವಿಮೋಚನೆ ಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ ನೋಡಿ. 3ನೇ ವಚನದಲ್ಲಿ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರಿಗೂ ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಅಂದ್ರೆ ಮಂದೆಯಿಂದ ಒಂದು ಕುರಿಮರಿಯನ್ನ ನೀವು ತಕ್ಕೊಳ್ರಿ, ಯಾವುದೋ ಒಂದು ಕುರಿಮರಿಯನ್ನ ನೀವು ತಕ್ಕೊಳ್ರಿ ಅಂತ ಒಂದಿದೆ. ಅದೇ ರೀತಿಯಲ್ಲಿ 12ನೇ ಅಧ್ಯಾಯ 4ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಕುಟುಂಬವು ಚಿಕ್ಕದಾಗಿದ್ದು ಪೂರ ಆ ಒಂದು ಮರಿಯನ್ನ ತಿನ್ನುವುದಕ್ಕೆ ಆಗದೆ ಹೋದರೆ ಪಕ್ಕದ ನೆರೆ ಮನೆಯ ಕುಟುಂಬದವರಿಗೆ ಸೇರಿ ನೀವು ಈ ಒಂದು ಹಬ್ಬವನ್ನು ಆಚರಿಸಿ ಅಂತ ಒಂದು ಮಾಡ್ತೇವೆ. ಇಲ್ಲಿ ಗಮನಿಸುವಂತ ಮಾತು 12ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಕುರಿಮರಿ, 4ನೇ ಅಧ್ಯಾಯ ವಚನಕ್ಕೆ ಬರುವ ಸಂದರ್ಭದಲ್ಲಿ ಆ ಒಂದು ಕುರಿಮರಿ ದಿ ಲ್ಯಾಂಬ್, ಇಂಗ್ಲಿಷ್ ನಲ್ಲಿ ಸ್ಪಷ್ಟವಾಗಿದೆ. ದಿ ಲ್ಯಾಂಬ್ ಅಂದ್ರೆ ಮಂದೆಯಿಂದ ಒಂದು ಕುರಿಯನ್ನ ಸಪರೇಟ್ ಮಾಡ್ತೇವೆ. ಮತ್ತು 12ನೇ ಅಧ್ಯಾಯ 5ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಯುವರ್ ಲ್ಯಾಂಬ್, ನಿನ್ನ ಕುರಿ. ಇದು ಇಂಗ್ಲಿಷ್ ಬೈಬಲ್ ಕ್ಲಿಯರ್ ರೆಫರೆನ್ಸ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿದೆ. ತೆಲುಗು ಬೈಬಲ್ ಯಾವ ರೀತಿ ನೀವು ಯೋಚನೆ ಮಾಡ್ರಿ. 12ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಕುರಿಮರಿ, ಇದು ಜನರಲ್. ಮತ್ತು 12ನೇ ಅಧ್ಯಾಯ 4ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಆ ಕುರಿಮರಿ ದಿ ಲ್ಯಾಂಬ್. 12ನೇ ಅಧ್ಯಾಯ 5ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಯುವರ್ ಲ್ಯಾಂಬ್, ತಮ್ಮ ಕೂಟದಲ್ಲಿ ತಮ್ಮ ಕುರಿಯನ್ನು ನೀವು ವಧಿಸಬೇಕು. ಅಂದ್ರೆ ಜನರಲ್ ನಿಂದ ಸ್ಪೆಸಿಫಿಕ್ ಗೆ ಬರುವಂತದ್ದನ್ನ ನಾವು ಗಮನಿಸುತ್ತಾ ಇದ್ದೇವೆ. ಅದನ್ನೇ ನಾವು ನಮ್ಮ ಹೊಸ ಒಡಂಬಡಿಕೆ ಬರುವ ಸಂದರ್ಭದಲ್ಲಿ ಅದರ ಒಂದು ವಿಶ್ಲೇಷಣೆ ನಾನು ಆಮೇಲೆ ಕೊಡ್ತೇನೆ. ಇಲ್ಲಿ ಗಮನಿಸುವಂತ ಮಾತೇನಂತಂದ್ರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ 29ನೇ ವಚನದಲ್ಲಿ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ನೋಡಿ ಯೋಹಾನ ಹೇಳುವಂತ ಮಾತೇನಂತಂದ್ರೆ, ಇಗೋ
ಯಜ್ಞಕ್ಕೆ ನೇಮಿಸಿರುವಂತ ಲೋಕಪಾಪವನ್ನು ಹೊತ್ತುಕೊಂಡು ಹೋಗುವಂತ ದೇವರ ಕುರಿಮರಿ. ಇದು ಜನರಲ್, ಎಲ್ಲರೂ ಅಪ್ಲೈ ಆಗುತ್ತೆ. ಯೇಸು ಕ್ರಿಸ್ತನು ನಡೆದಾಡ್ಕೊಂಡು ಬರ್ಬೇಕಾದ್ರೆ ಸ್ನಾನಿಕನಾಗಿರುವಂತ ಯೇಸು ಕ್ರಿಸ್ತನು ಆ ಒಂದು ಕುರಿಯನ್ನು ನೋಡಿ, ಇಗೋ ಲೋಕಪಾಪವನ್ನೇ ಬಿಡುಗಡೆ ಮಾಡುವಂತ ದೇವರು ನೇಮಿಸಿರುವಂತ ಕುರಿಮರಿ, ಅಂದ್ರೆ ಇಡೀ ಲೋಕಕ್ಕೆ ಬೇಕಾಗಿರುವಂತ ಒಂದು ಕುರಿಮರಿ ಇದಾಗಿದೆ. ಅಂದ್ರೆ ಇದು ಜನರಲ್ ಫಾರ್ ಎವ್ರಿಬಡಿ. ಆದ್ರೆ ನೆಕ್ಸ್ಟ್ ಸೆಂಟೆನ್ಸ್ ನಾವು ಬರುವಾಗ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ ಮತ್ತು ಯೋಹಾನ ಬರೆದ ಸುವಾರ್ತೆ 4ನೇ 14 ಬರೆಸುವಾಗ ಅಪೊಸ್ತಲರ ಕೃತ್ಯ 4:12 ನೋಡ್ತೇವೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮದಿಂದ ಹೊರತು, ಆ ಕುರಿಯಿಂದ ಹೊರತು ಅಂತ ಪ್ರಶ್ನೆ ಬರ್ತದೆ. ಆ ನಾಮದಿಂದ ಹೊರತು ಬೇರೆ ಯಾವ ನಾಮದಿಂದಲೂ ಕೂಡ ರಕ್ಷಣೆ ಉಂಟಾಗುವುದಿಲ್ಲ. ಅದನ್ನೇ ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ಬರುವಾಗ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ. ಇಂಗ್ಲಿಷ್ ನಲ್ಲಿ ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ದಿ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ನಾವು ಈ ವಿಮೋಚನೆ ಕಾಂಡದಲ್ಲಿ ನೋಡುವಾಗ ಎ ಲ್ಯಾಂಪ್, ದಿ ಲ್ಯಾಂಪ್, ಯುವರ್ ಲ್ಯಾಂಪ್, ಅಂದ್ರೆ ಎ ಲ್ಯಾಂಪ್, ದಿ ಲ್ಯಾಂಪ್, ಯುವರ್ ಲ್ಯಾಂಪ್. ಹೊಸ ಒಡಂಬಡಿಕೆ ಬರುವ ಸಂದರ್ಭದಲ್ಲಿ ಸ್ನಾನಿಕನಾಗಿರುವಂತಹ ಯೋಹಾನ ಮುಖಾಂತರವಾಗಿ ಎ ಲ್ಯಾಂಪ್, ಅದು ಎಲ್ರಿಗೂ ಅನ್ವಯಿಸುವಂತದ್ದು. ಆದ್ರೆ ಅಪೊಸ್ತಲರ ಕೃತ್ಯ 4:12, ಯೋಹಾನ ಬರೆದ ಸುವಾರ್ತೆ 14:6 ದಿ ವೇ, ದ ಟ್ರೂತ್, ದ ಲೈಫ್, ದಿ ಅಂತ ಬರುತ್ತೆ. ಅದಾದ್ಮೇಲೆ ಗಲಾತ್ಯ ಬರೆದ ಪತ್ರಿಕೆ 20ನೇ ಅಧ್ಯಾಯ 20ನೇ ವಚನ ಬರುವಾಗ, ಇನ್ನೂ ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಕ್ರಿಸ್ತನ ಯಾರಾಗಿದ್ದಾರೆ? ನನ್ನವನು ಕ್ರಿಸ್ತನು, ನನ್ನದು, ಯುವರ್ ಲ್ಯಾಂಪ್. ಈ 3 ವೆರೈಟಿಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪಸ್ಕಾ ಹಬ್ಬದ ಒಂದು ಸತ್ಯಾರ್ಥಗಳನ್ನು ನಾವು ಆಲೋಚನೆ ಮಾಡುವಾಗ ಅಲ್ಲಿ ಫೋಕಸ್ ಏನಂತಂದ್ರೆ ಕುರಿಮರಿ. ಆ ಕುರಿಮರಿ ಎ ಲ್ಯಾಂಪ್, ದಿ ಲ್ಯಾಂಪ್, ಯುವರ್ ಲ್ಯಾಂಪ್ ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಅಲ್ಲೂ ಕೂಡ ಸ್ಥಾನಿಕನಾದ ಯೋಹಾನ ಮುಖಾಂತರವಾಗಿ ಎ ಲ್ಯಾಂಪ್ ಮತ್ತು ಅಪೊಸ್ತಲರ ಕೃತ್ಯ 4:12, ಯೋಹಾನ ಬರೆದ ಸುವಾರ್ತೆ 4:14-6 ದಿ ಲ್ಯಾಂಪ್ ಮತ್ತು ಗಲಾತ್ಯ ಬರೆದ ಪತ್ರಿಕೆ 2:20 ಯುವರ್ ಲ್ಯಾಂಪ್, ಅಂದ್ರೆ ಯೇಸು ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಂಥದ್ದನ್ನು ನೋಡ್ತೇವೆ. ಯೇಸು ಕ್ರಿಸ್ತನು ಲ್ಯಾಂಬ್ ಅಥವಾ ಕುರಿಮರಿ ಎಂಬುದಾಗಿ ಪ್ರಕಟಣೆ ಗ್ರಂಥಕ್ಕೆ ಬರುವ ಸಂದರ್ಭದಲ್ಲಿ ಅಲ್ಲಿ 28 ಸತಿ ನೋಡ್ತೇವೆ. ಪ್ರಕಟಣೆ ಗ್ರಂಥ ಅತಿ ಪ್ರಾಮುಖ್ಯವಾದ ಗ್ರಂಥ. ಅದರಲ್ಲಿ ಯೇಸು ಕ್ರಿಸ್ತನನ್ನ ಯಾವ ರೀತಿ ಚಿತ್ರೀಕರಿಸಲ್ಪಟ್ಟಿದೆ ಅಂತಂದ್ರೆ, ಆತನು ಕುರಿ ಎಂಬುದಾಗಿ ಚಿತ್ರೀಕರಿಸಲ್ಪಟ್ಟಿದೆ. ಎಷ್ಟು ಸರ್ತಿ? 28 ಸರ್ತಿ. ಅದರಲ್ಲಿ ಕೆಲವು ವಚನಗಳನ್ನು ಗಮನಿಸ್ರಿ. 5ನೇ ಅಧ್ಯಾಯ 6ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ, 5 ಮತ್ತು 6ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಕೊಯ್ಯಲ್ಪಟ್ಟು ನಿಂತಿರುವಂತ ಕುರಿ ಎಂಬುದನ್ನು ನೋಡ್ತೇವೆ. 5ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಯೋಹಾನನಿಗೆ ಒಂದು ದರ್ಶನ ಉಂಟಾಗ್ತದೆ. ಆ ದರ್ಶನದಲ್ಲಿ ಏನ್ ನೋಡ್ತಾನೆ ಅವನು? ಸಿಂಹಾಸನ ನೋಡ್ತಾನೆ, ಸಿಂಹಾಸನ ಸುತ್ತಲೂ ಹಿರಿಯರು ನೋಡ್ತಾರೆ, ಅಲ್ಲಿ ಜೀವಿಗಳನ್ನು ನೋಡ್ತಾನೆ ಮತ್ತು 7 ಆತ್ಮಗಳು ನೋಡ್ತಾನೆ. ಆದ್ರೆ ಮಧ್ಯಭಾಗದಲ್ಲಿ ಒಂದು ಚಿತ್ರ ಇದೆ, ಕೊಯ್ಯಲ್ಪಟ್ಟು ನಿಂತಿರುವಂತ ಕುರಿ. ಒಂದು ಕುರಿ ಕೊಯ್ದ ಮೇಲೆ ಅದ್ ಹೆಂಗ್ ನಿಂತ್ಕೊಳ್ಳುತ್ತೆ? ಒಂದು ಕುರಿ ಕೊಯ್ದ ಮೇಲೆ ಕೆಳಗೆ ಬಿದ್ದು ಒದ್ದಾಡ್ಬೇಕು ಅಷ್ಟೇ. ಇಲ್ಲಿ ಕೊಯ್ಯಲ್ಪಟ್ಟಂತ ಕುರಿ ಅಂತಂದ್ರೆ ಪುನರುತ್ಥಾನವಾಗಿ ಎದ್ದು ಬಂದಿರುವಂತ ಕುರಿ. ಅದು ಪರಲೋಕದಲ್ಲಿಯೇ ಕೇಂದ್ರ ಸ್ಥಾನವನ್ನ ಅದು ಆಕ್ರಮಿಸಿಕೊಂಡಿದೆ. ಎರಡನೇದಾಗಿ 6ನೇ ಅಧ್ಯಾಯ 16ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಎಂಬುದಾಗಿ ಜನರು ಕೂಗುವಂಥದ್ದು ನೋಡ್ತೇವೆ. ಈ 6ನೇ ಅಧ್ಯಾಯ 16ನೇ ವಚನದಲ್ಲಿ ಏನಾಗಿದೆ? ದೇವರ ಮುಖಾಂತರವಾಗಿ ಯೇಸು ಈ ಲೋಕದ ಮೇಲೆ ಅನೇಕ ತರವಾಗಿರುವಂತ ಉಪದ್ರವಗಳು, 7 ಪಾತ್ರೆಗಳು, 7 ಮುದ್ರೆಗಳು ಮತ್ತು 7 ತುತ್ತೂರಿಗಳು, ಒಟ್ಟು 21 ಉಪದ್ರವಗಳು ಬರ್ತವೆ ಭೂಲೋಕದ ಮೇಲೆ. ಸಭೆ ಎತ್ತಲ್ಪಟ್ಟ ಮೇಲೆ ಅಂತ್ಯಕ್ರಿಸ್ತನು ಈ ಲೋಕವನ್ನು ಆಳುವಂತ ಸಂದರ್ಭದಲ್ಲಿ 21 ತರವಾಗಿರುವ ಉಪದ್ರವಗಳು ಬರ್ತವೆ. ಆ ಉಪದ್ರವಗಳ ಒಂದು ಕಾಟವನ್ನು ತಡಿಲಾರದೆ ಇದು ದೇವರಿಂದ ಈ ಲೋಕಕ್ಕೆ ಬರುವಂತ ತೀರ್ಪು. ಯಾಕೆ? ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದ ಮೇಲೆ ಕೃಪಾ ಕಾಲದಲ್ಲಿ ಸಾಕಷ್ಟು ಸುವಾರ್ತೆ ಸಾರಿ ಆತನು ಸ್ವಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ರಕ್ತದ ಮುಖಾಂತರ ವಿಮೋಚನೆಯನ್ನ ಕೇವಲ ನಂಬಿಕೆಯ ಮುಖಾಂತರವಾಗಿ ನೀವು ಅಂಗೀಕಾರ ಮಾಡ್ಕೊಳ್ರಪ್ಪ ಅಂದ್ರೆ ಅಂಗೀಕಾರ ಮಾಡ್ಕೊಳ್ದಲೇ ಸುವಾರ್ತೆಯನ್ನು ತಿರಸ್ಕರಿಸಿದವರ ಮೇಲೆ ದೇವರ ಉಗ್ರತೆ ಈ ಭೂಲೋಕದ ಮೇಲೆ ಅದು ಸುರಿಯಲ್ಪಡುತ್ತದೆ.
ಆಗ ಜನರೇನ್ ಮಾಡ್ತಾರೆ, ಯಜ್ಞದ ಕುರಿಯಾದ ಆತನ ಕೋಪದಿಂದ ನಮ್ಮನ್ನು ಮರೆ ಮಾಡು ಎಂಬುದಾಗಿ ಬೆಟ್ಟಗಳನ್ನ ಬೇಡಿಕೊಳ್ತಾರೆ. ಅದರ ಅರ್ಥ ಏನು? ಬಂಡೆಗಳೇ ನೀವು ನಮ್ಮೇಲೆ ಬೀಳ್ರಿ, ಬೆಟ್ಟಗಳೇ ನೀವು ನಮ್ಮೇಲೆ ಬೀಳ್ರಿ, ಆ ನೋವು ನಾವು ತಡ್ಕೊಳ್ತೀವಿ. ಆದ್ರೆ ಯಜ್ಞದ ಕುರಿಯಾದ ಆತನ ಕೋಪ ನಮ್ ಕೈಲಿ ತಡೆಯಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಉಗ್ರತೆ ಈ ಲೋಕದಲ್ಲಿ ಬಾರ್ಲಿಕ್ಕಿದೆ. ಆ ಉಗ್ರತೆ ಅವರು ದಯಮಾಡಿ ಯಾರು ಕಾಯಬೇಡ್ರಿ. ಯೇಸು ಕ್ರಿಸ್ತನು ಆತನ ಕೃಪೆ ಮುಖಾಂತರವಾಗಿ ಉಚಿತವಾಗಿರೋದು ರಕ್ಷಣೆ ಕೊಡಬೇಕಾದ್ರೆ ನೀವು ಹೊಂದಿಕೊಳ್ಳ್ರಿ. ಮತ್ತು 21ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 9 ನೋಡುವಾಗ ಇಲ್ಲಿ ಗಮನಿಸುವಂತ ಮಾತಾಡಿದ್ರೆ, ಬಾ ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲಗತ್ತಿಯನ್ನ ನಿನಗೆ ತೋರಿಸುವೆನು. ಈ 21ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತ ಮಾತಂದ್ರೆ, ಪರಲೋಕದಿಂದ ಒಂದು ದೊಡ್ಡ ಪಟ್ಟಣ ಮೂಲಕಕ್ಕೆ ಇಳಿದು ಬರುವಂತದ್ದು ನೋಡ್ತಾ ಇದ್ದೇವೆ. ಅದು ಸಿಯೋನ್ ಪಟ್ಟಣ, ಝಾಯನ್. ಅದು ದೇವರು ವಿಶ್ವಾಸಿಗಳಾಗಿರುವಂತಹ ಮೊದಲಗಿತ್ತೆಗೆ ಸಿದ್ಧಪಡಿಸಿರುವಂತಹ ಒಂದು ಪಟ್ಟಣ. ಅದರ ಉದ್ದ ಅಳತೆ ಅದನ್ನು ಧ್ಯಾನಕ್ಕೆ ತಕೊಂಡ್ರೆ ಅದು ಅತ್ಯಂತ ಭವ್ಯಕರವಾಗಿರುವಂತದ್ದು. ಆ ಪರಲೋಕದಲ್ಲಿ ಇಳಿದು ಬರುವಂತಹ ಪಟ್ಟಣವನ್ನ ಇಲ್ಲಿ ಸ್ಥಾನಿಕನಾಗಿರುವಂತಹ ಯೋಹಾನನಿಗೆ ದೇವದೂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ? ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿ ಆಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವನು. ಅಂದ್ರೆ ಯಾವ ಮೊದಲಗಿತ್ತಿ? ಯಜ್ಞದ ಕುರಿಯಾದ ಆತನ. ಯಜ್ಞದ ಕುರಿ ಯಾರು? ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನ ಮೊದಲಗಿತ್ತಿ ಆಗಿರುವಂತ ಸಭೆ ಆ ಪಟ್ಟಣದಲ್ಲಿ ಜೀವಿಸ್ತದೆ. ವಿಶ್ವಾಸಿಗಳು ಆ ಪಟ್ಟಣದಲ್ಲಿ ಜೀವಿಸ್ತಾರೆ. ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಆ ಪಟ್ಟಣದಲ್ಲಿರುವಂತ ಬೀದಿ ಅದು ಸೋಸಿದ ಬಂಗಾರ. ಅದೊಂದು ಆಲೋಚನೆ ಮಾಡ್ಕೊಡ್ರಿ. ಬೀದಿ ಏನಂತೆ? ಸೋಸಿದ ಬಂಗಾರ. ನಮ್ಮ ಭೂಲೋಕದಲ್ಲಿ ಸೋಸಿದ ಬಂಗಾರ ಇಲ್ಲ. ನಮ್ಗೆ ಸಿಕ್ಕುವಂತದ್ದು 18 ಕ್ಯಾರೆಟ್, 20, 22, 24 ಕ್ಯಾರೆಟ್. ಅದಕ್ಕಿಂತ ಹೆಚ್ಚಿಗೆ ಪ್ಯೂರಿಫಿಕೇಶನ್ ಬಂಗಾರ ನಮ್ಗೆ ಸಿಕ್ಕಲ್ಲ. ಸೋಸಿದ ಬಂಗಾರ ಅಂದ್ರೆ ಅರ್ಥ ಏನಂತಂದ್ರೆ, ಒಂದು ಅಡಿ ದಪ್ಪ ಇರ್ಲಿ ಬಂಗಾರ, ಈ ಕಡೆ ನೋಡಿದ್ರೆ ಆ ಕಡೆ ಕಾಣಬೇಕು, ಗ್ಲಾಸ್ ಟೈಪ್ ನಲ್ಲಿ ಇರ್ತದೆ. ಅಂತ ಉತ್ಕೃಷ್ಟವಾಗಿರುವಂತ ಬಂಗಾರ ಏನಾಗುತ್ತೆ ಗೊತ್ತಾ? ಆ ಪಟ್ಟಣದಲ್ಲಿ ಬೀದಿಗಳಾಗಿರ್ತದೆ. ಆ ಸೋಸಿದ ಬಂಗಾರದ ಬೀದಿಗಳಲ್ಲಿ ವಿಶ್ವಾಸಿಗಳು ಮೊದಲಿಗಿತ್ತಿ ಆಗಿರುವಂತ ಸಭೆ ನಡೀತದೆ. ಇನ್ನು ಮಿಕ್ಕಿರುವ ಸಂಗತಿಗಳು ಎಷ್ಟು ಭವ್ಯಕರವಾಗಿರೋದು ಆಲೋಚನೆ ಮಾಡ್ರಿ. ಅದರಿಂದ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9 ನೋಡ್ತೇವೆ, ಯಜ್ಞದ ಕುರಿಯಾದ ಆತನ ಹೆಂಡತಿ ಆಗತಕ್ಕಂತ ಮೊದಲಗಿತ್ತಿಯನ್ನು ತೋರಿಸ್ತೇನೆ ಅಂತ ಹೇಳಿ ಏನ್ ತೋರಿಸ್ತಾನೆ? ಪಟ್ಟಣವನ್ನು ತೋರಿಸ್ತಾನೆ. ಯಾಕಂದ್ರೆ ಆ ಪಟ್ಟಣದಲ್ಲಿ ಆ ಮೊದಲಗಿತ್ತಿ ಜೀವಿಸ್ತದೆ. ಮತ್ತು ಕೊನೆಯದಾಗಿ ನಾವು ಗಮನಿಸುವಂತ ಮಾತು 22ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 3ರಿಂದ 5ನೇ ವಚನಕ್ಕೆ ಓದುವಂತ ಸಂದರ್ಭದಲ್ಲಿ, ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. ಪರಲೋಕದಲ್ಲಿ 2 ಪ್ರಾಮುಖ್ಯವಾಗಿರುವ ಸಿಂಹಾಸನಗಳು. ಒಂದು ದೇವರ ಸಿಂಹಾಸನ, ಇನ್ನೊಂದು ಯಜ್ಞದ ಕುರಿಯಾದ ಆತನ ಸಿಂಹಾಸನ. ಯಜ್ಞದ ಕುರಿಯಾದ ಆತನು ಇಲ್ಲಿ ಕೇಂದ್ರ ಬಿಂದು ಕುರಿಮರಿ. ಇದು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾರಣದಲ್ಲಿ ಕುರಿಮರಿ, ಆ ಕುರಿಮರಿ ರಕ್ತದ ಮುಖಾಂತರ ವಿಮೋಚನೆ. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು ಕುರಿಮರಿ ಆಗಿದ್ದಾನೆ. ದೇವರಿಂದ ನೇಮಿಸಲ್ಪಟ್ಟಿರುವಂತ ಕುರಿಮರಿ, ಲೋಕ ಪಾಪವನ್ನು ಹೊತ್ತುಕೊಂಡು ಹೋಗುವಂತ ಕುರಿಮರಿ. ಆ ಕುರಿಮರಿ ಏನಾಗಿದೆ? ಯಜ್ಞಾರ್ಪಿತನಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ರಕ್ಷಿಸಿದ್ದಾನೆ. ಆ ರಕ್ಷಣೆ ಹೊಂದಿರುವಂತವರು ಆ ಒಂದು ಮೊದಲಗಿತ್ತಿಯಾಗಿ ಯಜ್ಞದ ಕುರಿಯಾದ ಆತನಾಗಿರುವಂತ ಮೊದಲಗಿತ್ತಿ ಆ ಪಟ್ಟಣದಲ್ಲಿ ವಾಸ ಮಾಡುತ್ತಾರೆ. ಮತ್ತು ಪರಲೋಕದಲ್ಲಿ ಆತನ ಸಿಂಹಾಸನ ಇದೆ. ಆತನು ನಿರಂತರವೂ ಆಳುವಂತ ದೇವರಾಗಿದ್ದಾನೆ. ನಿರಂತರವೂ ಕೂಡ ಸಿಂಹಾಸನ ಮೇಲೆ ಕೂತುಕೊಂಡು ತನ್ನ ಅಧಿಕಾರವನ್ನು ಚಲಾಯಿಸುವಂತ ದೇವರಾಗಿದ್ದಾನೆ. ಅಂತ ದೇವರ ಮೊದಲಗಿತ್ತಿ ಸಭೆ ಆಗಿರುತ್ತದೆ. ಹಳೆ ಒಡಂಬಡಿಕೆಯಲ್ಲಿರುವಂತ ದೊಡ್ಡ ದೊಡ್ಡ ವಿಶ್ವಾಸಿಗಳಿದ್ದಾರೆ, ಅವ್ರಿಗೆ ಇಲ್ಲ ಅದೇ ಇರುವಂತ ಆಧಿಕ್ಯತೆ. ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ದೇವರು ನಮಗೆ ಕೊಟ್ಟಿರುವಂತದನ್ನ ನೋಡ್ತೇವೆ. ನನ್ನ ಟೈಮ್ ಮಾಹಿತಿ ಇಲ್ಲಿಗೆ 3 ಸಂಗತಿಗಳನ್ನ ಇವತ್ತು ಆಲೋಚನೆ ಮಾಡಿದ್ದೇವೆ. ಮೊದಲನೇದು ಫರೋಹನ ಮೂರ್ಖತನ. ಆತನ ಮೂರ್ಖತನದ ಮುಖಾಂತರ ಎಷ್ಟೋ ಅವಕಾಶಗಳಿದ್ದರೂ ಕೂಡ ಆತನ ಪಶ್ಚಾತ್ತಾಪಪಟ್ಟು ಜನರನ್ನು ಬಿಡುಗಡೆ ಮಾಡದೆ ಚೊಚ್ಚಲು ಐಗುಪ್ತ ದೇಶದ ಎಲ್ಲಾ ಚೊಚ್ಚಲ ಮಕ್ಕಳ ಸಂಹಾರಕ್ಕೆ ಕಾರಣಕರ್ತನಾದನು. ಎರಡನೇದಾಗಿ ದೇವರು ವಾಗ್ದಾನವನ್ನ ನೆನೆಸಿಕೊಳ್ಳುವಂತವನು. ಆ ವಾಗ್ದಾನವನ್ನು ನೆನೆಸಿಕೊಂಡು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಗೆ ಬಿಡುಗಡೆ ಮಾಡಿದ್ದಾನೆ. ಅದೇ ರೀತಿ ಅಬ್ರಾಹ್ಮಣ ಕೊಟ್ಟಿರುವಂತ ವಾಗ್ದಾನ ನೆನೆಸಿಕೊಂಡು ನಮಗೆ ಕೂಡ ವಿಶ್ವಾಸಿಗಳಿಗೆ, ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿರುವಂತ ವಿಶ್ವಾಸಿಗಳಿಗೆ
ಯೇಸು ಕ್ರಿಸ್ತ ರಕ್ತದ ಮುಖಾಂತರವಾಗಿ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಮೂರನೇದಾಗಿ ಕೇಂದ್ರ ಬಿಂದು ಕುರಿ. ಪರಲೋಕದಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ಒಂದು ಕೇಂದ್ರ ಸ್ಥಾನ ಅದು ಕುರಿನೇ. ಪರಲೋಕದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳಿರ್ಬೋದು, ಆದ್ರೆ ಎಲ್ಲರ ಕಣ್ಣು ಕೂಡ ಒಂದು ಕಡೆ ಹೋಗ್ತದೆ. ಯಾವುದಪ್ಪ ಅಂತಂದ್ರೆ ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಕೊಯ್ಯಲ್ಪಟ್ಟು ನಿಂತಿರುವಂತ ಕುರಿ. ಅದನ್ನು ನೋಡಿ ಅವನು ಆರಾಧನೆ ಮಾಡ್ತೇವೆ. ಆ ಯಜ್ಞದ ಕುರಿಯಾದ ಆತನ ಮೊದಲಿಗಿಂತೆಯಾಗಿ ನಾವಿರುತ್ತೇವೆ ಮತ್ತು ಆತನು ಸದಾಕಾಲ ಆತ ಆಳುವಂತ ದೇವರಾಗಿದ್ದಾನೆ. ದೇವರಿಗೆ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಮುಂದಿನ ಕ್ಲಾಸ್ನಲ್ಲಿ ಹೋಮಕ್ಕೆ ಬೇಕಾಗಿರುವಂತ ಕುರಿಯಲ್ಲಿ ಮತ್ತು ಮರಣದೂತನ ಗಮನ ರಕ್ತದ ಮೇಲಿರುತ್ತದೆ. ಮತ್ತು 6ನೇದು ನಾವು ಪಸ್ಕಾ ಕುರಿ ಪೂರ್ಣಾಂಗವಾಗಿರುವಂತಹ 1 ವರ್ಷದ ಗಂಡಾಗಿರಬೇಕು. ಮತ್ತು ಅಬೀಬ್ ತಿಂಗಳ 10ನೇ ದಿನದಲ್ಲಿ ಕುರಿಯನ್ನು ಆರಿಸಿಕೊಳ್ಳಬೇಕು. 14 ದಿನ ವಧಿಸಬೇಕು. ಇನ್ನು ಮಿಕ್ಕಿರುವಂತಹ ಪಾಯಿಂಟ್ಗಳನ್ನ ಮುಂದಿನ ದಿನಗಳಲ್ಲಿ ನಾವು ಧ್ಯಾನ ಮಾಡೋಣ. ಇದಾದ ಮೇಲೆ ಇನ್ನೂ ಅನೇಕ ಪಾಯಿಂಟ್ಗಳಿವೆ. ಎಷ್ಟು ಪಾಯಿಂಟ್ಗಳು ಅನುಕೂಲ ಆಗ್ತದೋ ಅಷ್ಟು ಪಾಯಿಂಟ್ಗಳು ಧ್ಯಾನ ಮಾಡೋಣ. ಇದರ ಮುಖಾಂತರವಾಗಿ ನಾವು ದೇವರನ್ನ ನಾವು ಪ್ರೀತಿಸಿ ಆತ ನಮಗೆ ಕೊಟ್ಟಿರುವಂತಹ ರಕ್ಷಣೆಯನ್ನು ನಾವು ಅರ್ಥ ಮಾಡಿಕೊಂಡು ಆತನ ಮಹಿಮೆಗೋಸ್ಕರ ಜೀವಿಸ್ಲಿಕ್ಕೆ ಆಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ